ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಾಗುವ ಕನ್ಫ್ಯೂಷನ್, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಕ್ರೌಡ್ ಪುಲ್ಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಲಿ, ಸವಾಲುಗಳೇ ಇರಲಿ, ಪದೇ ಪದೇ ಮಾತಾಡ್ಬೇಕಾಗತ್ತೆ, ಚರ್ಚೆ ಮಾಡ್ಬೇಕಾಗತ್ತೆ. ಆಗ ಸಮಸ್ಯೆಗಳಿಗೆ ಪರಿಹಾರನೂ ಸಿಗುತ್ತೆ, ಸಮಾಧಾನನೂ ಸಿಗುತ್ತೆ ಅಂತ ನಾನು ಹೇಳ್ತಾನೆ ಇರ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಹಿಂದಿನ 2 ಎಪಿಸೋಡ್ಗಳಿಂದ ಹೊಸ ವಿಚಾರಗಳು ಬಂದಾಗ್ಲೂ ಮಾತಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದೆ. ಕೆಲವೊಂದು ಹೊಸ ರಿಲೀಸ್ ಆಗ್ತಾ ಇರುವಂತಹ ಹೊಸ ಸಿನಿಮಾಗಳ ಬಗ್ಗೆ ಮಾತಾಡಿದ್ದೇವೆ ಆನ್ ರಿಕ್ವೆಸ್ಟ್ ಆಫ್ ಫಿಲ್ಮ್ ಟೀಮ್. ಅದೇ ರೀತಿ ಇವತ್ತು ನಮ್ಮ ಜೊತೆ ದೀಪಕ್ ಹೆಗಡೆ ಅನ್ನೋರು ಲೆಟ್ಸ್ ಟಾಕ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇವರು ಒಂದು ಡಾಕ್ಯು ಡ್ರಾಮಾವನ್ನ ಮಾಡಿದ್ದಾರೆ. ಇದು ತುಳುನಾಡಿನ ಸಂಸ್ಕೃತಿ, ಆಚರಣೆ, ನಂಬಿಕೆಯ ಬಗ್ಗೆ ಒಂದು ಡಾಕ್ಯು ಡ್ರಾಮಾ. ಈ ಡಾಕ್ಯು ಡ್ರಾಮಾದಲ್ಲಿ ಅವ್ರು ಏನ್ ಹೇಳೋದಕ್ಕೆ ಹೊರಟಿದ್ದಾರೆ, ಮತ್ತೆ ಅವ್ರು ಏನ್ ಮಾತಾಡ್ಬೇಕು, ಇದರ ಟಾರ್ಗೆಟೆಡ್ ಆಡಿಯನ್ಸ್ ಯಾರು, ಇದು ಎಲ್ಲಿ ಪ್ಲೇ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆನೆ ಮಾತಾಡೋಣ, ತಿಳ್ಕೊಳ್ಳೋಣ. ಸೊ ಲೆಟ್ಸ್ talk to him. Before that, I welcome you all to my show, Let's Talk. ನಮಸ್ಕಾರ ದೀಪಕ್ ಅವರೇ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ ಮೇಡಮ್. ನೀವು? ನಾನು ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಯ್ತು. ಒಂದು ಡಾಕ್ಯು ಡ್ರಾಮಾ ಮಾಡಿಬಿಟ್ಟು ಅದನ್ನ ಸೆನ್ಸರ್ ಕೂಡ ಮಾಡಿ ಜನರಿಗೆ ತಿಳಿಸ್ಬೇಕು. ಸೊ ಲೆಟ್ಸ್ ಟಾಕ್ ನಲ್ಲಿ ಇದ್ರ ಬಗ್ಗೆ ಮಾತಾಡಿ ಅಂತ ನೀವು ನಮ್ಗೆ ಅಪ್ರೋಚ್ ಮಾಡಿದಾಗ, ಅಫ್ಕೋರ್ಸ್ ಒಬ್ಬ ಫಿಲ್ಮ್ ಮೇಕರ್ಗೆ ಹಲವು ಪ್ರಯತ್ನ ಪಟ್ಟು, ಜೊತೆಗೆ ಒಂದು ಡಾಕ್ಯು ಡ್ರಾಮಾವನ್ನು ಮಾಡಿಬಿಟ್ಟು ಅದನ್ನ ಒಂದು ಕಂಟೆಂಟ್ ರೀತಿಯಲ್ಲಿ ಪರಿವರ್ತಿಸಿ ಅದನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ನಿಮ್ಮ ಉದ್ದೇಶಕ್ಕೆ ನಾವು FMC ಇಂದ ಅಪ್ರಿಶಿಯೇಟ್ ಮಾಡ್ತೀವಿ. ಸೊ ಲೆಟ್ಸ್ ಟಾಕ್, ಓಕೆನಾ? ಸೊ ನನ್ನ ಮೊದಲ ಪ್ರಶ್ನೆ, ಈ ಡಾಕ್ಯು ಡ್ರಾಮಾ ನೀವು ಆಯ್ಕೆ ಮಾಡ್ಕೊಂಡಿರೋ ಟಾಪಿಕ್ ನ ಟೈಟಲ್ ಕೋಲ. ಕೋಲ ಅಂತ ಹೇಳಿದ ತಕ್ಷಣ ಇಡೀ ಕನ್ನಡ ಜನತೆಗೆ ಮೈಂಡಿಗೆ ಹೋಗೋದು ದೈವಾರಾಧನೆ, ಬಿಕಾಸ್ ಕಾಂತಾರದ ಮೂಲಕ ಅದೊಂದು ಫೇಮಸ್ ಆಯ್ತು. ಸೊ ನೀವು ಯಾಕೆ ಈ ಟಾಪಿಕ್ ಅನ್ನ ತಗೊಂಡಿದ್ದೀರಾ, ಮತ್ತೆ ಏನಿದೆ ಈ ಡಾಕ್ಯು ಡ್ರಾಮಾ, ಏನು ಇದರಲ್ಲಿ, ಇದನ್ನ ಉದ್ದೇಶ ಏನು ನೀವು ಮಾಡಿದ್ದು? ಮ್ಯಾಮ್, ಇನಿಷಿಯಲ್ ಡೇಸ್ ಅಲ್ಲಿ ನಾವು ಇದನ್ನ 2021 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಇನಿಷಿಯಲ್ ಡೇಸ್ ಅಲ್ಲಿ ಈ ಕಲ್ಚರ್ನ ರೆಪ್ರೆಸೆಂಟ್ ಮಾಡಬೇಕು. ಈಗ ತುಳುನಾಡಲ್ಲಿ ದೈವಾರಾಧನೆ ಬಗ್ಗೆ ನಮ್ಮ ಹಿರಿಯರಿಗೆಲ್ಲ ಒಂದಷ್ಟು ಇಂಟ್ರೊಡಕ್ಷನ್ ಇದೆ. ಈಗಿನ ಜನರೇಷನ್ ಅವ್ರಿಗೆ ಏನಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಥವಾ ಇದು ರಿಲೇಟೆಡ್ ಆಗಿ ಲೈಕ್ ಏನಂತಾರೆ, ಒಂದು ಸಮ್ಮರ್ ಹಾಲಿಡೇಸ್ ಬಂದಾಗ ಒಂದು ದೈವಾರಾಧನೆ ನಡೆಯುತ್ತೆ, ಎಲ್ಲರೂ ಜೊತೆಗೆ ಆಗ್ತಾರೆ, ಸೊ ಬಂದು ಹೋಗೋದು, ಆ ತರ ಒಂದು ಕಲ್ಚರ್. ಅದ್ರ ರೂಟೆಡ್ ಕಲ್ಚರ್ ಏನು, ಅಥವಾ ಅದ್ರದ್ದು ಏನಕ್ಕೋಸ್ಕರ ನಾವು ಇಷ್ಟು ಪಾಲನೆ ಮಾಡ್ತೀವಿ? ದೈವಾರಾಧನೆ ಅಂದ್ರೆ ಒಂದು 3 days ನಿಮ್ಗೆ ಎಲ್ಲ ಫ್ಯಾಮಿಲಿ ಅವರು ಓವರ್ ನೈಟ್ ಗ್ಯಾದರ್ ಆಗಿ ಒಂದು ಕಲ್ಚರ್ ತರ ಆಚರಣೆ ಮಾಡಿ ಹೋಗೋದು ಅನ್ನೋದಿತ್ತು. ಬಟ್ ಅದು ಪರಂಪರೆಯಿಂದ ಏನಕ್ಕೆ ಪಾಲನೆ ಆಗ್ತಾ ಬಂದಿದೆ ಅನ್ನೋದನ್ನ ಹೊರಗಿನ ಜಗತ್ಗೆ ಪ್ರೆಸೆಂಟ್ ಮಾಡ್ಬೇಕು ಡಾಕ್ಯುಮೆಂಟ್ರಿ ಮುಖಾಂತರ ಅಂತ ಕಾಲಕ್ರಮೇಣವಾಗಿ ನಾವು ಮಾಡ್ತಾ ಬಂದಾಗ 2022 ಅಲ್ಲಿ ಅದು ನಮ್ಗೆ ಏನಂತಾರೆ, ಅದೊಂದು ಪ್ರಾಸೆಸ್ ಮ್ಯಾಮ್, ಒಂದು ಜರ್ನಿ ಇತ್ತು. ಆ ಜರ್ನಿಲಿ ವಿ ವಾಂಟೆಡ್ ಟು ಡೂ ಆಸ್ ಅ ಇಂಡಿಪೆಂಡೆಂಟ್ ಡಾಕ್ಯುಮೆಂಟ್ರಿ. ಅದು ನಾವು ಒಂದಷ್ಟು ಜನನ ಮೀಟ್ ಮಾಡಿ ಫಿಲ್ಮ್ ಮೇಕರ್ಸ್ನೆಲ್ಲ ಮೀಟ್ ಮಾಡಿದಾಗ, ಇಲ್ಲ ಇದು ಸೆನ್ಸರ್ ಮಾಡಿಸಿ ಕಂಟೆಂಟ್ಗೆ, ಫಿಲ್ಮ್ ಫೆಸ್ಟಿವಲ್ಸ್ ಕಳಿಸಿ. ಸೊ ಕೆಲವೊಂದು ಫಿಲ್ಮ್ ಫೆಸ್ಟಿವಲ್ಸ್ ಅಲ್ಲಿ ಸೆನ್ಸರ್ ಆಗಿರ್ಬೇಕು ಅನ್ನೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇತ್ತು. ಸೊ ವಿ ವಾಂಟೆಡ್ ಟು ಗೆಟ್ ಸೆನ್ಸರ್. ಸೊ ಕೆಲವೊಂದ್ಸಲಿ ಏನೋ ಅಂತೀವಲ್ಲ ಮೇಡಮ್, ಇನ್ನೇ ಸ್ಪ್ಯಾನ್ ಆಫ್ ಮ್ಯಾಜಿಕ್ ಅಂತ, ಕೆಲವೊಂದು ನಮ್ಗೆ ಮಾಡ್ಬೇಕಾದ್ರೆ ಅದೇ ಪ್ರಾಸೆಸ್ ಅಲ್ಲಿ ವಿ ವೆಂಟ್ ಇನ್ ಟು ಆಲ್ ದಿಸ್ ಪ್ರಾಸೆಸ್, ಲೈಕ್ ಸೆನ್ಸರ್ ಆಗಿರ್ಬೋದು ಅಥವಾ ಪ್ರತಿಯೊಂದು ವಿಷಯದಲ್ಲೂ ಅದೇ ಫಿಲಮೇ ಮಾಡಿಸ್ಕೊಂಡು ಹೋಯ್ತು ನಮ್ ಕೈಲಿ. ಸೊ ವಿ ಹ್ಯಾವ್ ಅರೌಂಡ್ 2 years ಆಫ್ ಜರ್ನಿ ಇದರಲ್ಲಿ. ರಿಸರ್ಚ್ ಮಾಡಿ ಪ್ರತಿಯೊಂದು ವಿಚಾರಗಳನ್ನ ಈಗ ತಿಳಿದವರ ಜೊತೆ ದೈವಾರಾಧನೆಯನ್ನ ತೋರ್ಸೋದು ಅಷ್ಟು ಸುಲಭದ ಮಾತಲ್ಲ. ಈಗ ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಲಿ ಅಥವಾ ಫೇಸ್ಬುಕ್ ಓಪನ್ ಮಾಡ್ಲಿ, ಎಸ್ಪೆಷಲಿ ಆಫ್ಟರ್ ಕಾಂತಾರ ಸಿನಿಮಾದ ನಂತರ ನೀವು ದೈವ ಅಂತ ಒಂದು ಸರ್ಚ್ ಕೊಟ್ಟು ಬಿಟ್ರೆ ಹಲವು ರೀತಿಯ ದೈವಗಳ ಅಪಿಯರೆನ್ಸ್ ನಿಮ್ಗೆ ಇನ್ಸ್ಟಾ, ಫೇಸ್ಬುಕ್ ನಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ಜನರಿಗೆ ಎಲ್ಲೋ ಒಂದ್ ಕಡೆ ನಾಲೆಜ್ ಇದೆ, ಅಥವಾ ಈ ಸಿನಿಮಾದಲ್ಲಿ ತೋರಿಸಿದ ಅಷ್ಟು ಮಾತ್ರ ದೈವಾರಾಧನೆ ಅನ್ನುವ ಒಂದು ಯೋಚನೆ ಕೂಡ ಇದೆ. ಅದರ ನಂತರ ಒಂದಷ್ಟು ಜನ ತಿಳ್ಕೊಂಡು ಇದ್ದಾರೆ ಅದ್ರ ಬಗ್ಗೆ. ಸೊ ಇದನ್ನ ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ರಿಯಲ್ಲಿ ನೀವು ಏನೆಲ್ಲ ತೋರಿಸಿದೀರಾ, ಯಾವ ಪ್ರೊಸೆಸ್? ಯಾಕಂತಂದ್ರೆ ದೈವ ಕಟ್ಟುವವರು ಒಬ್ರು ಆದ್ರೆ ಆ ಪದ್ಧತಿಯನ್ನ, ಆ ಆಚರಣೆಯನ್ನ ಮಾಡಿಸೋರು ಒಬ್ರು. ಸೊ ಇದನ್ನ ಯಾವ ರೀತಿ ತೋರಿಸಿದಿರಿ, ಏನೆಲ್ಲ ತೋರಿಸಿದೀರಾ? ಮ್ಯಾಮ್, ಈ ವಿಷಯ ಹೇಳಿದಾಗ ನಾನು ಫಸ್ಟ್ ನಮ್ಮ ಭರತ್ ಜೈನ್ ಅಂತ ಮುನಿರಾಜ್ ಚೌಟ ಹಾಗೂ ಮಾಳಾ ಹೆಗ್ಗಡ್ತಿ ಕುಟುಂಬದವ್ರಿಗೆ ಹಾಗೂ ನಮ್ಮ ಮುನಿರಾಜ್ ಚೌಟ ಭರತ್ ಜೈನ್ ಅವ್ರ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು.
ಅವ್ರ ಇಬ್ರು ನಮ್ಮ ಅಣ್ಣ ಹಾಗೂ ನಮ್ಮ ತಾಯಿಯ ಕುಟುಂಬ ಎರಡು ಬೇರೆ ಬೇರೆ ಕುಟುಂಬದವರಾಗಿದ್ರು ಅವರು ನಾನು ಈ ಸಬ್ಜೆಕ್ಟ್ ಮಾಡ್ತೀನಿ ಅಂತ ಹೋದಾಗ ನನಗೆ ಅಲ್ಲಿರುವಂತ ದೈವ ನರ್ತಕರು ಆಗ್ಲಿ ಅಥವಾ ಆ ಮನೆತನ ನನಗೆ ಯಾವ ಲೆವೆಲ್ಗೆ ಸಪೋರ್ಟ್ ಬರ್ತಾರೆ ಅಂತಂದ್ರೆ ಲೈಕ್ ನನಗೆ ಅವರೇ ಮೀಟ್ ಮಾಡಿಸ್ತಾರೆ. ಈಗ ಪಾಂಡಿರಾಜ್ ಜೈನ್ ಅಂತ ಒಬ್ರು ನನಗೆ ನರೇಟ್ ಮಾಡಿದ್ದಾರೆ ಡಾಕ್ಯುಮೆಂಟ್ರಿ ಫಿಲಮ್ ಅಲ್ಲಿ. ಆಮೇಲೆ ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಅಂತ ಒಬ್ರು ನರೇಷನ್ ಮಾಡಿದ್ದಾರೆ, ಒಂದು 20 to 30 minutes ನರೇಷನ್ ಮಾಡಿ. ಸೊ ಇವರೆಲ್ಲ ಒಂದು ನಮ್ಮ ದೈವಾರಾಧನೆ ಏನಕ್ಕೋಸ್ಕರ ಕಲ್ಚರ್ನ ಫಾಲೋ ಮಾಡ್ತಾರೆ ಅಂತ ಬುಕ್ಸ್ ಬರ್ದಿದ್ದಾರೆ, ಲಿಟ್ರೇಚರ್ಸ್ ಬರ್ದಿದ್ದಾರೆ. ಅಂಡ್ ಕೈಫಿಯತ್ ಬಗ್ಗೆ ಮಾತಾಡಿದ್ರು, ವೇರ್ ಇಟ್ಸ್ ಬೀನ್ ರಿಜಿಸ್ಟರ್ಡ್ ಇನ್ ಹಿಸ್ಟ್ರಿ. ಸೊ ನಾವು ಹೋದಾಗ ಐ ವಾಸ್ ಅ ವೆರಿ ಫ್ರೆಶರ್. ನಾನು 2021 ಹೋದಾಗ ನನಗೆ ದೈವಾರಾಧನೆ ಅಂದ್ರೆ ಒಂದು ಭಕ್ತಿ ಗೊತ್ತಿದೆ, ಒಂದ್ ಕಲ್ಚರ್, ಒಂದ್ 3 days ನಮ್ಮ ಮಮ್ಮಿ ಕರ್ಕೊಂಡು ಹೋಗೋ ಬರೋರು ಆ ಚಿಕ್ಕ ವಯಸ್ಸಲ್ಲೇ ಅಷ್ಟು ಗೊತ್ತಿತ್ತು. ಸೊ ನಾನ್ ಯಾವಾಗ ಇವ್ರನ್ನೆಲ್ಲ ಮೀಟ್ ಮಾಡದ್ನಲ್ಲ ಮೇಡಮ್, ನಮ್ ಕುಟುಂಬದವ್ರದಿಂದ ಒಂದ್ ಸಹಾಯ ಸಿಕ್ಕಿ ಇವ್ರನ್ನೆಲ್ಲ ಮೀಟ್ ಮಾಡದ್ನಲ್ವಾ. ಸೊ ನಾನು ಲಿಟ್ರಲಿ ವಿ ಸ್ಪೆಂಟ್ ಎ ಲಾಟ್ ಆಫ್ ಟೈಮ್. 2 years ಇಸ್ ಎ ಬಿಗ್ಗೆಸ್ಟ್ ಏನ್ ಹೇಳಿ ಒಂದು ಜರ್ನಿ ಒಂದು ಸಿನಿಮಾಗೆ. ಸೊ ಅಲ್ಲಿ ನಮ್ಗೆ ಹೇಗೆ ಅಂದ್ರೆ ಬಿಫೋರ್ ದೈವಾರಾಧನೆ ನಡೆಯಕ್ಕಿಂತ ಮುಂಚೆ ಒಂದು ಪದ್ಧತಿ ಹೇಗಿರುತ್ತೆ, ಒಬ್ರು ದೈವ ನರ್ತನೆ ಮಾಡೋರ್ದು ಅಥವಾ ಒಂದು ಮನೆತನ ಹೇಗೆ ನಡೆಸೋ ಮನೆತನ, ಒಂದು ದೈವಾರಾಧನೆ ಈಗ ಒಂದು ದೇವಸ್ಥಾನದಲ್ಲಿ ನಡೆಸ್ತಾರೆ, ಇಲ್ಲ ಒಂದು ಮನೆಗಳಲ್ಲಿ ನಡೆಸ್ತಾರೆ. ಸೊ ಅದ್ರಲ್ಲಿ ಒಂದು ಪದ್ಧತಿ ಇದೆ ಮೇಡಮ್. ಸೊ ಏನಂತಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಎವ್ರಿ ಒನ್ ಫ್ರಮ್ ಫ್ಯಾಮಿಲಿ, ಈಗ ಹೇಗೆ ಹೇಳೋದು, ಈಗ ಒಂದು ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ ಇರ್ತಾರೆ, ಅವರೊಂದು ಬೇರೆ ಮನೆತನಕ್ಕೆ ಮದುವೆ ಆಗಿ, ಸೊ ಆ ರೂಟ್ ಇಂದನೂ ದೈವ ನರ್ತನೆ ಆದಾಗ ಅವರೆಲ್ಲರೂ ಬರ್ತಾರೆ, ಅವರ ಮನೆತನದ ಅಳಿಯ ಆಗಿರ್ಬೋದು. ಸೊ ಎವ್ರಿ ಒನ್ ವಿಲ್ ಬಿ ಗ್ಯಾದರಿಂಗ್, ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅನ್ನ ಗ್ಯಾದರ್ ಮಾಡೋದಕ್ಕೋಸ್ಕರನು ಕೂಡ ಈ ಒಂದು ದೈವಾರಾಧನೆ ಮಾಡ್ತಾರೆ. ಸೊ ಒಂದ್ ನಿಟ್ಟಲ್ಲಿ ಅದಾದ್ರೆ, ಇನ್ನೊಂದು ನಿಟ್ಟಲ್ಲಿ ನಾವು ಈ ವರ್ಷದಲ್ಲಿ ಎಷ್ಟೊಂದು ತಪ್ಪು ಮಾಡಿರ್ತೀವಿ, ಎಷ್ಟೊಂದು ಸರಿ ಮಾಡಿರ್ತೀವಿ, ಅಥವಾ ಒಂದು ಜಾತಿ ಮತ ಮಾಧವ ಒಂದು ಡಿಫ್ರೆನ್ಸಸ್ ಇರುತ್ತೆ, ಅಥವಾ ಯಾವ್ದೋ ಒಂದು ಚಿಕ್ಕ ವಿಷಯಕ್ಕೆ ಜಗಳ ಆಡಿರ್ತೀವಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು. ಆಮೇಲೆ ನಾ ಮೇಳು ನೀ ಕೀಳು. ಈಗ ನೋಡಿ, ದೈವ ನರ್ತಕರಿಗೆ ಪಂಬಳ ಪರಂಬ ನಲಿಕೆ ಸಮುದಾಯ ಅಂತ ಇದೆ, ಅವ್ರದೊಂದು ಅವ್ರ ಪದ್ಧತಿಯಲ್ಲಿ ಅವರು ದೈವ ನರ್ತನೆ ಪರಂಪರೆಯಿಂದ ಮಾಡ್ಕೊಂಡ್ ಬಂದಿರ್ತಾರೆ. ಮತ್ತೆ ದೈವನ ಆಚರಣೆ ಮಾಡೋರು ಪ್ರತಿಯೊಂದು ಜಾತಿಯವರು ಸೇರ್ತಾರೆ ಮೇಡಮ್, ಇಲ್ಲಿ ಜಾತಿ ಭೇದ ಭಾವ ಇರಲ್ಲ. ಹೌದು. ಸೊ ನೀವು ನೋಡಿರ್ಬೋದು, ಈಗ ಒಂದು ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ಆಶ್ಚರ್ಯಕರ ಸಂಗತಿ ಹೇಳ್ಬೇಕಂದ್ರೆ, ಈಗ ಪೊಲೀಸ್ ಇಲಾಖೆ ಅಥವಾ ನ್ಯಾಯಾಲಯದಲ್ಲಿ ನಿಮ್ಗೆ ಅದು ತೀರ್ಮಾನ ಸಿಗದೆ ಇರೋದು ದೈವ ತೀರ್ಮಾನ ಕೊಟ್ಟಿದ್ದು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ. ಅದ್ರಲ್ಲಿ ನಿಮ್ಗೆ ಜಾತಿ ಭೇದ ಭಾವ ಏನೂ ಇಲ್ಲ. ಸೊ ಆ ನಿಟ್ಟಲ್ಲಿ ಬಂದಾಗ ವಿ ಹ್ಯಾವ್ ಸೀನ್ ಇಟ್, ನಮ್ ಕಣ್ಣಿಂದಾನೇ ನೋಡಿದೀವಿ. ಬಟ್ ಅದು ಕೆಲವೊಂದು ಪರ್ಸನಲ್ ಇಂಟೆನ್ಷನ್ಸ್ ಆಗುತ್ತೆ ಅನ್ನೋದನ್ನ ನಾವು ಡಾಕ್ಯುಮೆಂಟ್ರಿಲಿ ತೋರಿಸಕ್ಕೆ ಆಗ್ಲಿಲ್ಲ, ಬಟ್ ವಿ ಹ್ಯಾವ್ ಪ್ರೆಸೆಂಟೆಡ್ ಇನ್ ಡೈಲಾಗ್. ಸೊ ಈ ತರ ಕೆಲವೊಂದು ವಿಷಯನ ನಾನು ರಿಸರ್ಚ್ ಮಾಡ್ತಾ ಹೋದಾಗ ನಮ್ಗೆ ಇಲ್ಲ, ಇದಕ್ಕೆ ಜಾಸ್ತಿ ಟೈಮ್ ಕೊಡ್ಬೇಕು, ಡ್ಯೂರೇಷನ್ ಜಾಸ್ತಿ ಆಗುತ್ತೆ. ಸೊ ಇದನ್ನ ಕ್ಲೀನ್ ಆಗಿ ಹೇಳ್ಬೇಕು, ಇನ್ ಡೀಟೇಲ್ ಹೇಳ್ಬೇಕು. ಆಮೇಲೆ ಒಂದೊಂದ್ಸಲಿ ಹೇಳ್ತಾರೆ ಅದು ಬರೋದ್ ನಿಜಾನ, ಅಷ್ಟೆಲ್ಲ ಕಿರ್ಚೋದ್ ಏನಕ್ಕೆ ಅಂತ. ಸೊ ಇನ್ ಡೀಟೇಲ್ ನಾವು ಅದನ್ನ ಜನಕ್ಕೆ ಪ್ರೆಸೆಂಟ್ ಮಾಡಕ್ಕೆ ತುಂಬಾ ಟ್ರೈ ಮಾಡಿದ್ವಿ. ಸೊ ನಿಮ್ಮ ಟೀಮ್ ಎಷ್ಟು ಜನರಿದ್ರಿ ನೀವು, ಅಂಡ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ವರ್ಷಗಳ ಕಾಲ, ಎಷ್ಟು ಕಾಲ ಇದನ್ನ ಮಾಡಿದ್ದೀರಾ? ಅಂಡ್ ಈಗ ನಾವು ದೈವಾರಾಧಕರು ಇರ್ಬೋದು ಅಥವಾ ದೈವ ನರ್ತನೆಯನ್ನ ಮಾಡಿಸ್ಕೊಡಿ ಅಂತ ಮನೆತನದಲ್ಲಿರ್ಬೋದು, ಅವರೊಂದು ಪದ್ಧತಿಯನ್ನ ಫಾಲೋ ಮಾಡ್ತಾರೆ, ಅವರು ಕಟ್ಟುಪಾಡುಗಳನ್ನ ಅಳವಡಿಸ್ಕೊಳ್ತಾರೆ. ಸೊ ನೀವು ಅದೆಲ್ಲವನ್ನು ಫಾಲೋ ಮಾಡಿನೇ ಡಾಕ್ಯುಮೆಂಟ್ರಿ ಮಾಡಿದ್ರ ಹೇಗೆ? ಖಂಡಿತ ಮೇಡಮ್. ನಾವು ಫಸ್ಟ್ ಟೈಮ್ 2021 ಫೆಬ್ರವರಿಲಿ ಶೂಟ್ ಮಾಡಕ್ ಹೋದಾಗ, ನಾನು ನನ್ನ DOPಗೆ ಆಗ್ಲಿ ಸೌಂಡ್ ರೆಕಾರ್ಡರ್ಗಾಗ್ಲಿ ನಾವಾಗ್ಲಿ ನಾವು ಯಾವ್ದೇ ರೀತಿ ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ನಾನ್ ವೆಜ್ ಆಗಿರ್ಬೋದು, ಅಥವಾ ಲೈಕ್ ಏನೇ ಒಂದು ಮಸಾಲಾ ಪದಾರ್ಥ ತಿನ್ನೋದಾಗಿರ್ಬೋದು, ಕೆಲವೊಂದೆಲ್ಲ ರೆಸ್ಟ್ರಿಕ್ಟ್ ಮಾಡ್ಕೊಂಡೆ ಕರ್ಕೊಂಡು, ದಯವಿಟ್ಟು ಪ್ಲೀಸ್ ಅಲ್ಲಿ ಯಾವ್ದೇ ರೀತಿ ಮಾಡಕ್ ಹೋಗ್ಬೇಡಿ. ಆದ್ಮೇಲೆ ಬೇಕಾರೆ ನಿಮ್ ಇಷ್ಟ, ಶೂಟಿಂಗ್ ಮುಗ್ದಿ ಪ್ಯಾಕಪ್ ಆಗಿ ಹೊರಡ್ಬೇಕಾರೆ ಇನ್ಯಾವುದಕ್ಕೂ ನಾವು ಈ ತರ ಒಂದು ಪರ್ಟಿಕ್ಯುಲರ್, ಈಗ ಒಂದು ಸನ್ಸೆಟ್ ಶಾಟ್ ತೆಗಿತೀವಿ ಅಂದ್ರೂ ಬೇಡ, ಅಷ್ಟು ಸ್ಟ್ರಿಕ್ಟ್ ಆಗಿದ್ದೆ. ನಿಯಮಗಳನ್ನ ಪಾಲಿಸಿದ್ದೀರಾ ಮೇಡಮ್? ಒಂದು ಸ್ನ್ಯಾಪ್ ಆಫ್ ಎ ಫಿಂಗರ್ ನಮ್ಗೆ ಯಾಕೆ ಇಷ್ಟು ನಾವು ಕ್ಲೀನ್ ಆಗಿ ಪದ್ಧತಿ ಫಾಲೋ ಮಾಡಿದ್ವಿ ಅಂದ್ರೆ, ಅವ್ರು ನಮ್ಗೆ ರೆಸ್ಪೆಕ್ಟ್ ಮಾಡಿ ಶೂಟ್ ಮಾಡಿ ಅಂತ ಪರ್ಮಿಷನ್ ಕೊಟ್ಟಾಗ ನಾವು ಅದನ್ನ ಫಾಲೋ ಮಾಡ್ಲೇಬೇಕು. ಸೊ ವಿ ರೆಸ್ಪೆಕ್ಟ್ ದ ಕಲ್ಚರ್ ಆಸ್ ವೆಲ್ ಆಸ್ ಒಂದು ಕಲ್ಚರ್ನ ನಾವು ಡಿಸ್ಟ್ರಾಯ್ ಅಥವಾ ಒಂದು ಬ್ಲ್ಯಾಕ್ ಮಾರ್ಕ್ ಇಡೋದಕ್ಕೆ ಇಷ್ಟಪಡಲ್ಲ.
ಸೊ ಹೌ ದೇ ರೆಸ್ಪೆಕ್ಟೆಡ್ ಅಸ್, ವಿ ರೆಸ್ಪೆಕ್ಟೆಡ್ ದ ಸೇಮ್ ವೇ ಟು ದೆಮ್ ಬೈ ಫಾಲೋಯಿಂಗ್ ಆಲ್ ದ ರಿಚುವಲ್ಸ್. ಎಸ್ ಮ್ಯಾಮ್. ಈ ತುಳುನಾಡು ಅಂತ ಹೇಳಿದ ತಕ್ಷಣ ದೈವ ಅಂತ ಹೇಳಿದ ತಕ್ಷಣ ಹಲವು ರೀತಿಯ ದೈವಗಳು. ಅದರಲ್ಲಿ ನಮಗೆ ಇತ್ತೀಚೆಗೆ ಅಂದ್ರೆ ನಾನು ಮಂಗಳೂರು ಕಡೆಯವರು ಆದ ಕಾರಣ ನನಗೆ ಒಂದಷ್ಟು ದೈವಗಳ ಪರಿಚಯ ಇದೆ. ಬಟ್ ಹೊರ ಜಗತ್ತಿಗೆ ಪರಿಚಯ ಇರೋದು ಈಗ ಕೊರಗಜ್ಜ, ಮತ್ತೆ ಪಂಜುರ್ಲಿ, ಮತ್ತೆ ಏನಂತಾರೆ ಪಾಷಾಣಮೂರ್ತಿ, ಗುಳಿಗ, ಇಷ್ಟು ಮಾತ್ರ ಪರಿಚಯ ಇದೆ. ಬಟ್ ಅದನ್ನ ಬಿಟ್ಟು ಒಂದಷ್ಟು ದೈವಗಳಿದೆ, ತುಂಬಾ ರೀತಿಯ ಬಗೆ ಬಗೆಯ ದೈವಗಳು, ಮಂತ್ರ ದೇವತೆ, ಇವರೆಲ್ಲ ಇದ್ದಾರೆ. ಸೊ ಈ ಎಲ್ಲರನ್ನ ನೀವು ಈ ಡಾಕ್ಯುಮೆಂಟ್ರಿಯಲ್ಲಿ ಪರಿಚಯಿಸಿದ್ದೀರಾ ಹೇಗೆ? ಮೇಡಮ್, ಇವಾಗ ನಾವು ಈ ಡಾಕ್ಯುಮೆಂಟ್ರಿಲಿ ವಿ ಹ್ಯಾವ್ ಕೇಮ್ ಅಕ್ರಾಸ್ 2224 ದೈವಸ್. ಲಕ್ಷ್ಮೀ ಪ್ರಸಾದ್ ಮೇಡಮ್ ಅವರು ಹೇಳಿದ್ದು. 2224 ರೀತಿಯ ದೈವಗಳು ತುಳುನಾಡಲ್ಲಿ ಇದೆ. ಸೊ ಅದರಲ್ಲಿ ಒಂದೊಂದು ಮನೆತನಕ್ಕೆ, ಒಂದೊಂದು ಕುಟುಂಬಕ್ಕೆ, ಒಂದೊಂದು ದೇವಸ್ಥಾನಕ್ಕೆ ಹಾಗೂ ಆ ಗ್ರಾಮಕ್ಕೆ. ಈಗ ಎಕ್ಸಾಂಪಲ್ ನಮ್ ದಕ್ಷಿಣ ಕನ್ನಡಕ್ಕೆ ಧರ್ಮಸ್ಥಳ ಸೈಡ್ ಬಂದ್ರೆ ಪಂಜುರ್ಲಿ ಅಣ್ಣಪ್ಪ ಸ್ವಾಮಿ ಅಂತ ಬರುತ್ತೆ. ಸೊ ಅದೇ ನೀವು ಸ್ವಲ್ಪ ಕೆಳಗಡೆ ಹೋದಾಗ ನಿಮ್ಗೆ ಗುಳಿಗ ದೈವ ಆಗಿರ್ಬೋದು, ಕೊರಗಜ್ಜ ಆಗಿರ್ಬೋದು, ಮಂಗಳೂರಲ್ಲಿ ಪುತ್ತಾರಲ್ಲಿ ಕೊರಗಜ್ಜ. ಮತ್ತೆ ಅವ್ರವ್ರ ಮನೆತನಕ್ಕೆ ದೈವಗಳು ಹೇಗೆ, ಈಗ ನಮ್ಮ ಮನೆತನಕ್ಕೆ, ನಮ್ಮ ತಾಯಿಯ ಮನೆತನಕ್ಕೆ ದುಗಲಯ ಅಂತ, ಬಂಡಾಯ ದುಗಲಯ. ಸೊ ಈಗ ನಮ್ಮ ಅಣ್ಣವ್ರ ಮನೆತನದಲ್ಲಿ ಪಂಜುರ್ಲಿ ಇದೆ, ಮತ್ತೆ ನಿಮ್ಗೆ ರಕ್ತೇಶ್ವರಿ. ಸೊ ವಿಭಿನ್ನವಾದಂತ ದೈವಗಳಿದೆ, ಅದಕ್ಕೆ ಆದಂತ ಒಂದು ಕಥೆಗಳಿದೆ, ದಂತ ಕಥೆಗಳಿದೆ. ಸೊ ಅದರಿಂದಾಗಿ ಇಲ್ಲಿ ನಾವು ಮೇಜರ್ಲಿ ಒಂದು ಕೊರಗಜ್ಜ ದೈವದ ಬಗ್ಗೆ ಮಾತಾಡ್ಸಿದೀವಿ, ಪಂಜುರ್ಲಿ ದೈವದ ಬಗ್ಗೆ ಇದೆ. ಆಮೇಲೆ ಈ ಮಾಯಾ ಸ್ವರೂಪ, ಈಗ ಕಾಂತಾರ ಅನ್ನೋ ಒಂದ್ ಸಿನಿಮಾ ನೋಡಿದಾಗ ಮಾಯಾ ಸ್ವರೂಪ ಅನ್ನೋದು ಬರುತ್ತೆ. ಈಗ ಒಂದ್ ಕಾಡಲ್ಲಿ ಹೋಗಿ ಅವ್ರು ಮಾಯ ಆಗ್ತಾರೆ. ಸೊ ಅದು ಮಾಯಾ ಸ್ವರೂಪದ ಆಕ್ಚುಲಿ ಒಂದು ದಂತ ಕಥೆಗಳಿದೆ ಮೇಡಮ್. ಕೆಲವೊಂದು ದೈವಗಳದ್ದು, ಈಗ ನಿಮ್ಗೆ ಪಂಜುರ್ಲಿ ದೈವದ್ದಾಗಿರ್ಬೋದು, ಅಥವಾ ನಿಮ್ಗೆ ಕಲ್ಕುಡ ದೈವದೊಂದು ಕತೆ ಇದೆ. ಕಲ್ಕುಡ ದೈವದ ಕತೆ ವರ್ಧಮಾನ್ ಜೈನ್ ಅನ್ನೋರು ನಮ್ಮ ಸಿನಿಮಾದಲ್ಲಿ ನರೇಶನ್ ಮಾಡಿದ್ದಾರೆ. ಸೊ ವಿಭಿನ್ನವಾಗಿದೆ ಮೇಡಮ್. ಏನಂದ್ರೆ ಒಂದು ಕಾಡಲ್ಲಿ ತಂದೆ ಮತ್ತೆ ಮಗನ ಒಂದು ಇವ್ರದು ಭಗವಾನ್ ಬಾಹುಬಲಿ ಮೂರ್ತಿಯ ಒಂದು ಎಡಬದಿಯ ಒಂದು ಕೈ ಸರಿ ಇರಲ್ಲ ಅಂತ ಮಗ ಹೇಳ್ದಾಗ ತಂದೆಗೆ, ಅವ್ರು ಇಮಿಡಿಯೇಟ್ಲಿ ಸೂಸೈಡ್ ಮಾಡ್ಕೋತಾರೆ. ಅಂದ್ರೆ ಅವ್ರಿಗೆ ಖುಷಿಯಾಗಿ, ಅಂದ್ರೆ ಒಳ್ಳೆ ರೀತಿಲಿ. ಸೊ ಆದಾಗ ಮಗ ಅದನ್ನ ಸರಿ ಮಾಡಿ ವಾಪಸ್ ಹೋದಾಗ ಅದ್ರದ್ದೊಂದು ಕಂಪ್ಲೀಟ್ ಒಂದು ಫಾರ್ಮ್ಯಾಟ್ ಇದೆ ದಂತಕಥೆ ಆಗೋದಿಕ್ಕೆ. ಅಂದ್ರೆ ರಾಜರು ಮಾಡ್ಸಿರೋದು ಆ ಕಾಲದಲ್ಲಿ. ಸೊ ಅದು ನಿಮ್ಗೆ ಕೈಫಿಯತಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಈಗ ಎಕ್ಸಾಂಪಲ್ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಈಗ ಈ ಮನೆ ಕಟ್ಸಿರೋದು ಒಬ್ರ ಮೇಸ್ತ್ರಿ ಕಟ್ಸಿರ್ತಾನೆ. ಬಟ್ ಮನೆ ಕಟ್ಟಾದ್ಮೇಲೆ ಮನೆ ಓನರ್ದ ಹೆಸರಿಡ್ತೀವಿ, ಅದು ಇಂಥವ್ರ ಮನೆ, ಈಗ ಸಂತೋಷ್ ಸರ್ ಮನೆ ಅಂತ ಆಗುತ್ತೆ, ಆ ಮೇಸ್ತ್ರಿ ಅವ್ರ ಹೆಸರು ಬರಲ್ಲ. ಸೊ ಅದೇ ರೀತಿ ಕಲ್ಕುಡ ದೈವ ಕಟ್ಸಿರೋ ಭಗವಾನ್ ಬಾಹುಬಲಿದು ಮೂರ್ತಿ ಏನಿದೆ, ಅದು ರಾಜರ ಹೆಸರು ಬರುತ್ತೆ, ಇಲ್ಲಾಂದ್ರೆ ಒಂದು ಹಿಸ್ಟ್ರಿಗೆ ಸೇರ್ಪಡೆ ಆಗುತ್ತೆ. ಆದ್ರೆ ನಿಮ್ಗೆ ಅಲ್ಲಿ ಕಲ್ಕುಡ ದೈವದ್ದು ಬರದೇ ಇಲ್ಲ, ಮೂಲ ಬರಲ್ಲ. ಸೊ ಅದು ಅವ್ರಿಗೆ ಇಷ್ಟೊಂದೆಲ್ಲ ಲೈಫ್ ಅಲ್ಲಿ ನೋಡಿರೋರು ಎಲ್ಲೋ ಹೋಗಿ ಒಂದು ಕಡೆ ದೈವ ಸ್ವರೂಪ ಆಗ್ತಾರೆ ಅನ್ನೋದು. ಸೊ ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಮಾತಾಡ್ಬೇಕಂದ್ರೆ ಮೆಟಾಫಿಸಿಕ್ಸ್ ಅಲ್ಲಿ ಇದ್ದಕ್ಕಿದ್ದಂಗೆ ನೋಡ್ತಾ ಜನ ಮಾಯ ಆದವರು ಇದೆ ಅನ್ನೋದನ್ನ ನಾವು ನಂಬ್ತೀವಿ. ಸೊ ಇದ್ರ ಬಗ್ಗೆ ಕೆಲವೊಂದು ಅಧ್ಯಯನ ಮಾಡಿ ಪರಿಶೀಲನೆ ಮಾಡಿರೋರ ಹತ್ರ ನಾನು ಮಾತಾಡಿಸಿ ವಿ ಹ್ಯಾವ್ ರಿಸರ್ಚ್ ಅಬೌಟ್ ಇಟ್ ಮ್ಯಾಮ್. ಎಷ್ಟು ಅವರದ್ದು ಡಾಕ್ಯುಮೆಂಟ್, ಬಿಕಾಸ್ ತುಂಬಾ ಡಿಟೇಲಿಂಗು ಹೋಗ್ಬೇಕಾಗುತ್ತೆ, ಪ್ರತಿಯೊಂದು ವಿಚಾರವನ್ನು ತಿಳಿಸ್ಬೇಕಾಗುತ್ತೆ, ಅಂಡ್ ನಂಬಿಕೆಗೆ ಪೆಟ್ಟು ಬೀಳದಿರುವ ಹಾಗೆ ಹಾಗೂ ಸತ್ಯ ಪಾರದರ್ಶಕನೂ ಇರ್ಬೇಕಾಗುತ್ತೆ. ಸೊ ಎಷ್ಟು ಅವರ್ನ ಡಾಕ್ಯುಮೆಂಟ್ ಅಥವಾ ಸೀರೀಸ್ ಇದು ಹೇಗೆ ಮಾಡಿದೀರಾ ಮ್ಯಾಮ್? ನಮ್ಗೆ ಇನಿಷಿಯಲಿ ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಇದು ಎಲ್ಲೂ ಹೇಳಿಲ್ಲ. ಇದು ನಾವು ಶೂಟ್ ಮಾಡಿದಾಗ ಲಕ್ಷ್ಮೀ ಪ್ರಸಾದ್ ಮೇಡಮ್ದಾಗಿರ್ಬೋದು, ವರ್ಧಮಾನ್ ಜೈನ್ ಅವ್ರದ್ದಾಗಿರ್ಬೋದು, ಇದನ್ನೆಲ್ಲ ನಾವು ಶೂಟ್ ಮಾಡಿದಾಗ ಸುಮಾರು 3 hours ಇತ್ತು. ನಾವು ಅದನ್ನ, ಕೆಲವೊಂದು ವಿಷಯ ಇರುತ್ತೆ ಮೇಡಮ್, ಕೆಲವು ಸೆನ್ಸಿಟಿವ್ ವಿಷಯ ಇರುತ್ತೆ, ಅದು ಹೇಳ್ಬೋದು, ಹೇಳಕ್ ಆಗಲ್ಲ ಅಂತಲ್ಲ. ಬಟ್ ಏನಂದ್ರೆ ಯಾರ್ದೋ ಒಬ್ರದ್ದು ನಾವು ತೀರಾ ಇನ್ ಡೀಟೇಲ್ ಆಗಿ ಒಂದು ಕಲ್ಚರ್ನ ನೀವು ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಕೆಲವೊಂದು ಕಡೆ ತೀರಾ ಹರ್ಟ್ ಆಗೋ ರೀತಿನೂ ಇರುತ್ತೆ. ಅದಿಲ್ಲ ಅಂತ ನಾವು ಹೇಳೋದಿಕ್ಕೆ ಭಾವಿಸೋದಿಕ್ಕೆ ಆಗಲ್ಲ. ಬಟ್ ಕೆಲವೊಂದ್ ಕಡೆ ಅದನ್ನ ಕಲ್ಚರ್ ಅಂತ ನೋಡಿದಾಗ ಎವ್ರಿ ಒನ್ ರೆಕಗ್ನೈಸ್ ಇಟ್ ಆಸ್ ಅ ಕಲ್ಚರ್. ಬಟ್ ನಮ್ಮ ಒಂದು ಡ್ಯೂರೇಷನ್ ಲಿಮಿಟ್ಗೆ ನಾವು 93 minutes ಮಾಡಿ ಯು ಸೆನ್ಸರ್ ಸರ್ಟಿಫಿಕೇಟ್ ತಗೊಂಡು ರೆಡಿ ಮಾಡ್ಕೊ. ಸೊ ಎಲ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ರೆ, ಯಾವ್ದಾದ್ರು OTT ಗೆ ಅಪ್ರೋಚ್ ಮಾಡಿದೀರಾ ಅಥವಾ ಯೂಟ್ಯೂಬ್ ಚಾನಲ್ ಅಥವಾ TV ಚಾನಲ್? ಬಿಕಾಸ್
ಡಾಕ್ಯುಮೆಂಟ್ರಿ ಅಫ್ಕೋರ್ಸ್ ಅದರಲ್ಲಿ ತುಂಬಾ ವಿಚಾರಗಳನ್ನು ಒಳಗೊಂಡು ಒಂದು ಹಲವಾರು ವರ್ಷಗಳ 2 ವರ್ಷ ಅಂತ ಹೇಳಿದ್ರೆ ಅಲ್ಲಿ ತಪಸ್ಸು ತರ ಮಾಡಿರ್ತೀರಾ ನೀವು. ಅದನ್ನ ತಿಳ್ಕೊಂಡು ಅಧ್ಯಯನ ಮಾಡಿ ಆಮೇಲೆ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿ ಅದನ್ನೊಂದು ನೀಟಾಗಿ ಎಡಿಟ್ ಮಾಡಿ ಜನರಿಗೆ ಮತ್ತು ಇದನ್ನ ನಡೆಸೋ ಅವರಿಗೂ ಕಲ್ಚರ್ ಅನ್ನ ಫಾಲೋ ಮಾಡುವ ಜನರ ಭಾವನೆಗಳಿಗೂ ಧಕ್ಕೆ ಆಗದಿರೋ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಸೊ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ದೀರಾ? ಮ್ಯಾಮ್ ಇನಿಷಿಯಲಿ ನಾವು OTT ರಿಲೀಸ್ ಓಡಾಡ್ತಾ ಇದ್ವಿ, ಅಂಡ್ ಇವಾಗ ಡಿಜಿಟಲ್ ರಿಲೀಸ್ ಪ್ಲಾನ್ ಮಾಡ್ತಾ ಇದ್ವಿ. ಅಂದ್ರೆ ಡೈರೆಕ್ಟ್ ಯೂಟ್ಯೂಬ್ಗೆ ಸ್ಟ್ರೀಮಿಂಗ್ಗೆ ಒಂದಷ್ಟು ಕಡೆ ಮಾತುಕತೆ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತೀವಿ. ಒಂದು ಏನಾಯ್ತು ಅಂತ ಹೇಳಿದ್ರೆ, ಈ ಕಾಂತಾರ ಸಿನಿಮಾ ಆದ ನಂತರ ಈ ದೈವಾರಾಧನೆ ಅನ್ನೋದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ತರ ಆಗೋಯ್ತು. ಅದನ್ನ ಪಾಪ ಈವನ್ ರಿಷಬ್ ಶೆಟ್ಟಿ ಅವರ ಇರ್ಬೋದು ಅಥವಾ ತುಳುನಾಡಿನ ಹಲವು ಜನರು ಹೇಳಿದ್ರು, ಇದನ್ನ ದಯವಿಟ್ಟು ಸ್ಟೇಜ್ ಗಳಲ್ಲಿ, ಸ್ಕೂಲ್ ಕಾಲೇಜ್ಗಳಲ್ಲಿ ಅಥವಾ ರೀಲ್ಸ್ ಗಳಿಗೆ ಬಳಸ್ಕೊಳ್ಬೇಡಿ, ಬಿಕಾಸ್ ಇದೊಂದು ಸಂಸ್ಕೃತಿ, ಒಂದು ನಂಬಿಕೆ, ಒಂದು ಆಚರಣೆ ಅಂತ ಹೇಳ್ಕೊಂಡು. ಸೊ ಇದಕ್ಕೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಈ ಡಾಕ್ಯುಮೆಂಟರಿ ಮೂಲಕ ಏನಾದ್ರು ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀರಾ? ಡೆಫಿನೆಟ್ಲಿ ಮೇಡಮ್. ನಾನು ಈ ಮುಖಾಂತರ ಆಡಿಯನ್ಸ್ಗೆ ಏನ್ ಕೇಳ್ತೀನಿ ಅಂದ್ರೆ, ಈಗ ಕೆಲವೊಂದು ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಶೋಸ್, ನಾನು ಹೆಸರು ಹೇಳೋದಕ್ಕಿಂತ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶೋಸ್ ನಮ್ ಕನ್ನಡದಾಗ್ಲಿ, ತೆಲುಗು ಆಗ್ಲಿ, ತಮಿಳಾಗ್ಲಿ, ಅದು ಒಂದು ಪರ್ಫಾರ್ಮೆನ್ಸ್ ತರ ನೋಡ್ತಾ ಇದ್ದಾರೆ. ಅದು ದೈವ ನರ್ತನೆ ಆಗಿದ್ರು ಅದು ಪರ್ಫಾರ್ಮೆನ್ಸ್ ಅಲ್ಲ. ನೀವ್ ಯಾಕಂದ್ರೆ ಅದನ್ನ ರಿಯಲ್ ಆಗಿ ನೀವು ಒಂದು ಸಲ ತುಳುನಾಡಕ್ ಬಂದ್ ನೋಡಿದಾಗ ಯಾವತ್ತೂ ಅದು ನಿಮ್ಗೆ ಪರ್ಫಾರ್ಮೆನ್ಸ್ ಅಂತ ಅನ್ಸಲ್ಲ. ಅದಕ್ಕೆ ನಾವು ಉದಾಹರಣೆ ಕೊಡ್ತೀನಿ. ಬಟ್ ಫಸ್ಟ್ ಏನಂತಂದ್ರೆ, ಇಟ್ಸ್ ನಾಟ್ ಎ ಪರ್ಫಾರ್ಮೆನ್ಸ್. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಂದು ಸ್ಟೇಜ್ ಅಲ್ಲಿ, ಸ್ಟೇಜ್ ಶೋ ಅಲ್ಲ ಅದು, ಸ್ಟೇಜ್ ಶೋ ಅಲ್ಲ. ಎರಡನೇದು, ಅದು ಟಿಕ್ ಟಾಕ್, ಇನ್ಸ್ಟಾ ರೀಲು, ಅದನ್ನ ಅನ್ಯತವಾಗಿ ಮೀಮ್ ಆಗಿ ಬಳಸುವಂತ ಮೆಟೀರಿಯಲ್ ಅಲ್ಲ. ಅದು ಒಂದು ನಮ್ ತುಳುನಾಡು ಅಂತಲ್ಲ, ಅದನ್ನ ನಂಬವರ ಒಂದು ನಂಬಿಕೆಗೆ ಮತ್ತು ಪ್ರೀತಿ ವಿಶ್ವಾಸಕ್ಕೆ ಅದು ಭಂಗ ತಂದಂಗಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾನು ಈ ಡಾಕ್ಯುಮೆಂಟ್ರಿಲಿ ನಾನು ಅದನ್ನ ಯಾವ ರೀತಿ ಸಾಬೀತುಪಡಿಸ್ತಾ ಇದ್ದೀನಿ ಅಂದ್ರೆ, ಮೇಡಮ್ ನಾವು ಇವಾಗ ಒಂದು ಕಲ್ಚರ್ ಅನ್ನು ಫಾಲೋ ಮಾಡ್ತೀವಿ. ಈಗ ಬೆಂಗಳೂರಲ್ಲಿ ಒಂದು ಕರ್ಗ ಅಂತ ಇದೆ. ಕರೆಕ್ಟ್. ಸೊ ಅದನ್ನ ನಾವು ನಮ್ಮ ಡಾಲಿ ಧನಂಜಯ್ ಸರ್ ಹೆಡ್ ಅಂಡ್ ಬುಷ್ ಅಲ್ಲಿ ಸಿನಿಮಾ ಅಲ್ಲಿ ಒಂದು ಚೂರು ಪದ್ಧತಿ ರಿಲೇಟೆಡ್ ಆಗಿ ಒಂಚೂರು ರಾಂಗ್ ಆಗಿ ಹೋದಾಗ ಅದು ನಿಮ್ಗೆ ಹೇಗೆ ವೈಲೆಂಟ್ ಆಗ್ತಾನೆ, ಅದೇ ರೀತಿ ನಮ್ಮ ಡ್ಯಾನ್ಸ್ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಬಂದು ಮಾತಾಡಿದ್ದಾರೆ. ಬಟ್ ನಾನು ಈ ಡಾಕ್ಯುಮೆಂಟ್ರಿ ಮುಖಾಂತರ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ, ಈ ಸಂಸ್ಕೃತಿ, ನಮ್ಮ ದೈವಾರಾಧನೆಯ ಸಂಸ್ಕೃತಿ ತುಳುನಾಡಲ್ಲಿ ಎಲ್ಲ ಜಾತಿಯವ್ರು ಏನಿಗೆ ಪಾಲಿಸ್ತಾರೆ, ಹಾಗೂ ಆ ದೈವ ನರ್ತಕರ ಮೈಗೆ ದೈವ ಬಂದಾಗ ಏನೆಲ್ಲ ಒಂದು ಚೇಂಜಸ್ ಆಗುತ್ತೆ, ಅಥವಾ ಒಂದು ಡಿವೈನ್ ರಿಚುವಲ್ ಅದು ಆಕ್ಚುಲಿ. ಸೊ ಆ ಚೇಂಜಸ್ ಆದಾಗ ಅವ್ರು ಏನೇನ್ ನುಡಿ ಕೊಡ್ತಾರೆ, ದೈವ ನುಡಿ ಅಂತ ಹೇಳ್ತೀವಿ, ಅದನ್ನ ಏನೇನ್ ನುಡಿ ಕೊಡ್ತಾರೆ ಅದೆಲ್ಲ ಎಷ್ಟು ಸತ್ಯ, ಅದೆಲ್ಲ ಎಷ್ಟು ನಡೆದಿದೆ. ಅಥವಾ ಈಗ ಎಕ್ಸಾಂಪಲ್ ಮೇಡಮ್, ನಾನು ನಮ್ಮ ಸ್ನೇಹಿತರ ಹೆಸರು ಬೇಡ, ನಾನು ಅವ್ರನ್ನ ನಮ್ಮ ದೈವಾರಾಧನೆ ಆದಾಗ ಕರ್ಕೊಂಡು ಹೋದಾಗ ನಾನು ಅವ್ರನ್ನ ಮುಂದೆ ನಿಲ್ಸಿದ್ದೆ. ಸೊ ಅವ್ರ ಬಗ್ಗೆ ದೈವ ಹೇಳ್ತು. ಸೊ ಅವ್ರಿಗೆ ದೈವ ಯಾರು ಅಂತ ಗೊತ್ತಿಲ್ಲ, ದೈವ ನರ್ತಕರಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಅವ್ರ ಬಗ್ಗೆ ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಅಂತ ಹೇಳ್ತು. ಈ ವಾಸ್ ಲಿಟ್ರಲಿ ಶಾಕ್ಡ್. ಇದಕ್ಕೆ ಏನ್ ಹೇಳೋಣ ನಾವು? ಈಗ ಎಕ್ಸಾಂಪಲ್, ನಾವು ಒಂದು ಎಮೋಷನ್ ಒಂದ್ ಕಡೆ ಆದ್ರೆ ಇದಕ್ಕೆ ಏನಂತ ಹೇಳೋಣ? ದಿಸ್ ಇಸ್ ಎ ಡಿವೈನ್ ರಿಚುವಲ್ ಅನ್ನೋದು ಅಲ್ಲಿ ನಿಮ್ಗೆ ಸಾಬೀತಾಗುತ್ತೆ. ಸೊ ಅದು ನಾವು ಆ ಪರಂಪರೆನ ನಾವು ಹೇಗ್ ರೆಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಹರ್ಟ್ ಮಾಡ್ಬಾರ್ದು. ಮೇನ್ಲಿ ದೈವ ಯಾವತ್ತೂ ಕೇಳಲ್ಲ ಮೇಡಮ್, ದೈವ ಹೀಗ್ ಮಾಡಿ ಹಾಗ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಬಟ್ ನಾವು ಕೆಲವೊಂದಕ್ಕೆ ರೆಸ್ಪೆಕ್ಟ್ ಅನ್ನೋದನ್ನ, ಈಗ ಎಲ್ಡರ್ಸ್ ಹೇಗೆ ನಮಸ್ತೆ ಸರ್ ಅಂತ ಒಂದು ರೆಸ್ಪೆಕ್ಟ್ ಕೊಡ್ತೀವೋ, ಅದೇ ರೀತಿ ದೈವಾರಾಧನೆಗೆ ನನ್ನ ಪ್ರಕಾರ ಈ ಮುಖಾಂತರ ಕೇಳ್ಕೊಳ್ಳೋದೇನು ಅಂದ್ರೆ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ, ಅದನ್ನ ಹರ್ಟ್ ಮಾಡೋದ್ ಬೇಡ. ಆ ಸಂಸ್ಕೃತಿ, ಆ ಆಚರಣೆಗೆ ಒಂದು ಬೆಲೆ ಇದೆ, ತೂಕ ಇದೆ. ಅದರ ತೂಕವನ್ನ ಸ್ಟೇಜ್ ಗಳಲ್ಲಿ ಪರ್ಫಾರ್ಮ್ ಮಾಡೋದ್ರ ಮೂಲಕ, ಎಲ್ಲೋ ಒಂದು ಮಿಮಿಕ್ ಮಾಡೋದ್ರ ಮೂಲಕ ಅದರ ತೂಕವನ್ನ ಕಡಿಮೆ ಮಾಡಬೇಡಿ. ಬಹುಶಃ ಹಾಗೆ ಮಾಡೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೂ ಕೂಡ ಏನೋ ಆಹ್ವಾನ ಮಾಡ್ಕೊಂಡಾಗೆ, ನೆಗೆಟಿವಿಟಿಯನ್ನು ಆಹ್ವಾನ ಮಾಡ್ಕೊಂಡಾಗೆ ಅಂತ ಪ್ರಯತ್ನ ಮಾಡಬೇಡಿ ಅಂತ ಪದೇ ಪದೇ ತುಳುನಾಡಿನವ್ರು ಇರ್ಬೋದು, ಈ ಸಿನಿಮಾವನ್ನು ಮಾಡಿದ ರಿಷಬ್ ಅವರು ಕೂಡ ಪ್ರತಿ ಸತಿ ಹೇಳಿದ್ದಾರೆ. ಸೊ ಇದರ ಜೊತೆಗೆ ನಾನು ನಿಮ್ಮನ್ನ ಒಂದು ಕೇಳ್ಬೇಕು, ಬಿಕಾಸ್ ನೀವು ಈ ಡಾಕ್ಯುಮೆಂಟ್ರಿ ಮಾಡ್ಬೇಕಾದ್ರೆ ಆದಷ್ಟು ಸಮಯವನ್ನ ದೈವ ನರ್ತಕರೊಂದಿಗೆ ಕಳೆದಿರ್ತೀರಿ. ಅವರ ಪದ್ಧತಿ ಫಾಲೋ ಮಾಡೋದ್ರಿಂದ ಇರ್ಬೋದು, ಅವರು ನುಡಿ ಕೊಡೋದಿರ್ಬೋದು, ಅವರ ಮೈಗೆ ಹಚ್ಕೊಳ್ಳೋ ಬಣ್ಣಗಳ ಇರ್ಬೋದು. ಸೊ ಅವರು ನುಡಿ ಕೊಡ್ಬೇಕಾದ್ರೆ ಒಂದಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅವರು ನುಡಿ ಕೊಡ್ಬೇಕಾದ್ರೆ ಒಂದು ಕೆಲವು ಸೆಕೆಂಡ್ಗಳ ಕಾಲ ಮಾತ್ರ ದೈವ ಮಾತಾಡಬಹುದು, ತದನಂತರ ದೈವ ಅಲ್ಲ ಆ ವ್ಯಕ್ತಿಯೇ ಮಾತಾಡಬಹುದು ಅನ್ನೋ ಒಂದು ಯೋಚನೆ ಒಂದು ವರ್ಗಕ್ಕಿದೆ. ಸೊ ಇದ್ರ ಬಗ್ಗೆ ಅಂದ್ರೆ
ಅಷ್ಟು ಹೊತ್ತು ದೈವ ಅವರ ಮೈ ಮೇಲೆ ಇರುತ್ತಾ ಅಥವಾ ಕೆಲವು ಕ್ಷಣ ಮಾತ್ರನಾ ಅಂತ? ಮೇಡಮ್ ಈಗ ಆಕ್ಚುಲಿ ಗಗ್ಗರ ಕಟ್ಟಿ ಕೈಗೆ ಅದು ನಮ್ಮ ಇದು ಬರುತ್ತಲ್ಲ ಗಗ್ಗರ ಹಾಗೂ ಕಾಲ್ಗೆಜ್ಜೆ ಕಟ್ಟದ್ಮೇಲೆ ದೈವ ಆಹ್ವಾನ ಆಗೋದಿಕ್ಕೆ ಅವರು ನರ್ತನೆಯ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತುಳುಲಿ ಮೂಜಿ ಮುಕ್ಕಾಲ್ ಗಂಟೆಗೆ ದೈವ ಬತ್ತದ ಪೋಪುಂಡು ಅಂತ ಹೇಳ್ತಾರೆ. ಅಂದ್ರೆ ಅದೊಂದು ಸಮಯ ಅಂತ ಇರುತ್ತೆ, ಅದು ದೈವನೇ ನಿಮ್ಗೆ ಸಪೋರ್ಟಿವ್ ಆಗಿ ತಗೊಳುತ್ತೆ ಅಲ್ಲಿ. ಸೊ ಅದು ತಗೊಂಡಾಗ ನೀವು ಅವ್ರು ಹೇಳೋದೆಲ್ಲ ದೈವ ಹೇಳಿದ್ದು ಅಂತ ನಮ್ಮ ಎಲ್ಲ ಅಲ್ಲಿ ಊರ್ ಹಿರಿಯರಾಗಿರ್ಲಿ ಅಥವಾ ನಮ್ಮ ತುಳುನಾಡಿನ ಜನ ಅದನ್ನ ದೈವ ಹೇಳಿದ್ದು ಅಂತ ಹೇಳಿ ಪಾಲಿಸಿ ನಡ್ಕೋತಾರೆ. ಒಂದು. ಎರಡನೇದು ನೀವು ಕೇಳೋ ಕ್ವಶನ್ಗೆ ಆನ್ಸರ್ ಅಂದ್ರೆ ಕೆಲವು ಕಡೆ ಅದು ಆಗಿರೋದು ಇದೆ ಅಥವಾ ಒಂದು ಪ್ರಸಂಗ ಇದ್ದಾಗ ನನ್ನ ಅಭಿಪ್ರಾಯದಲ್ಲಿ ಒಂದು ಸೈಡ್ ಅಲ್ಲಿ ಅದು ಸುಳ್ಳು ಅಂತ ನಾ ಹೇಳ್ತೀನಿ. ಯಾಕೆ ಅಂತಂದ್ರೆ ಕೆಲವೊಂದ್ಸಲಿ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲದೆ ಅವ್ರ ಬಗ್ಗೆ ಹಿಂದೆ ಮುಂದೆ ಹೇಳೋ ದೈವಕ್ಕೆ ಆ ವ್ಯಕ್ತಿಗೆ ಆ ಶಕ್ತಿ ಇರಲ್ಲ. ಎರಡನೇದು ನಿಮ್ಗೆ ಕೆಲವು ಅಂದ್ರೆ ನಾ ಹೇಳೋದು ಈಗ ಅಸ್ಟ್ರಾಲಜಿ ಇದೆ, ಮ್ಯಾನಿಫೆಸ್ಟೇಷನ್ ಇದೆ, ಅಥವಾ ನಿಮ್ಗೆ ನ್ಯೂಮರಾಲಜಿಲಿ ನೋಡಿ ಜ್ಯೋತಿಷ್ಯ ಹೇಳೋರು ಇದ್ದಾರೆ. ಸೊ ದಿಸ್ ಇಸ್ ಆಲ್ ನಿಮ್ ಬಗ್ಗೆ ತಿಳ್ಕೊಂಡು ಹೇಳ್ತಾರೆ. ದಿಸ್ ಇಸ್ ಸಮ್ವೇರ್ ನಿಮ್ನ ನೋಡಿ ಅದು ಅನಲೈಸ್ ಮಾಡ್ಬೇಕಾರೆ somewhere I have never came across such magic ಅಥವಾ ಒಂದು ಪವರ್ಫುಲ್ ಥಾಟ್ ಬಗ್ಗೆ ಎಲ್ಲೂ ನಾವು ಅಂದ್ರೆ ಕಲ್ಪನೆಯಲ್ಲೂ ಊಹಿಸ್ಕೊಳಕ್ಕೆ ಅಸಾಧ್ಯ. ಸೊ ನನ್ನ ಪ್ರಕಾರ ಅದು ಎಲ್ಲೂ ನಾನು ಕೇಳ್ಪಟ್ಟಿಲ್ಲ ಮೇಡಮ್. ಒಂದಷ್ಟು ಕಡೆ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅದು ಆದಾಗ ಆ ತಪ್ಪೋ ಸರಿ ದೈವನೇ ನಿರ್ಧಾರ ಮಾಡ್ತಾರೆ. ಹೇಳ್ತಾರಲ್ಲ ರಿಷಬ್ ಶೆಟ್ಟಿ ಅವರು, ನಿನ್ನ ತೀರ್ಮಾನ ನಾನು ಮಾಡ್ತೀನಿ ಅಂತ. ಸೊ ಇನ್ನೊಂದ್ ಮೇಡಮ್, ನೀವ್ ಹೇಳಿದ್ರಿ ಈಗ ಡ್ಯಾನ್ಸ್ ಬಗ್ಗೆ ಆಗ್ಲಿ ಪ್ರತಿಯೊಂದ್ರ ಬಗ್ಗೆನು ಕೆಲವೊಂದ್ಸಲಿ ಸುಳ್ಳು ಆಣೆ ಎಲ್ಲ ಇಟ್ಟಾಗ ಕೊರ್ಗಜ್ಜ ದೈವದ್ದು ನಮ್ ಫಿಲಮ್ ಅಲ್ಲಿ ಇದೆ, ಬಟ್ ಹೆಸರು ಯೂಸ್ ಮಾಡಿಲ್ಲ ಅವ್ರದ್ದು. ಸತ್ತಿದ್ದಾರೆ ಒಬ್ರು ವ್ಯಕ್ತಿ. ಸೊ ಅವ್ರ ಜಾತಿನೂ ಬೇಡ, ಸತ್ತಿದ್ದಾರೆ. ಯಾವ ರೀತಿ ಅಂತಂದ್ರೆ ಆಣೆ ಮಾಡಿದ್ದಾರೆ ಅಜ್ಜನ್ ಮೇಲೆ, ನಾನು ಆ ತರ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಇಮಿಡಿಯೇಟ್ಲಿ ಸತ್ತೋಗಿದ್ದಾರೆ ಆ ಲೇಡಿ. ಸೊ ಅದರಿಂದಾಗಿ ಕೆಲವೊಂದ್ಸಲಿ ನಮ್ನ ನಾವು ಕ್ವಶನ್ ಮಾಡ್ಕೋಬೇಕು, ನಾವೆಷ್ಟು ಸತ್ಯ ಇದೀವಿ, ನಾವೆಷ್ಟು ಸುಳ್ಳಿದೀವಿ. ಮೇಡಮ್ ಈಗ ಜಗತ್ತಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಅದೇ ರೀತಿ ಸತ್ಯ ಸುಳ್ಳು. ಸೊ ಈ ಮಧ್ಯ ನಾವು ಬದುಕ್ತಾ ಇದೀವಿ. ಧರ್ಮ, ಕಲ್ಚರು ಅಥವಾ ಒಂದು ನಂಬಿಕೆ, ಇದ್ರ ಮೇಲೆ ನಾವು ಬದುಕ್ತಾ ಇದೀವಿ. ಆಕ್ಚುಲಿ ನೀವು ಡಾಕ್ಯುಮೆಂಟರಿ ಫಿಲಮ್ ನೋಡೋರು ನಂದು ಲಾಸ್ಟ್ ಟ್ಯಾಗ್ ಲೈನ್ ಇರೋದೇ, ನಂಬಿಕೆ ಎಂಬುದು ನಮ್ಮೊಳಗಿನ ಅತಿ ದೊಡ್ಡ ದೈವಿಕ ಶಕ್ತಿ. ಸೊ ಟ್ರಸ್ಟ್ ಇಸ್ ಎ ಬಿಗ್ಗೆಸ್ಟ್ ಡಿವೈನ್ ಪವರ್ ಇನ್ ಅವರ್ ಸೆಲ್ಫ್ ಅನ್ನೋದು ನಾವು ಇದರಲ್ಲಿ. ಈ ಕೋಲ ಕಟ್ಟುವವರು ಅದು ಒಂದು ಪೀರಿಯಡ್ ಇರುತ್ತೆ ಅವರಿಗೆ. ನನ್ನ ಪ್ರಕಾರ ಈಗ ನೀವು ತಿಳಿಸ್ದಂಗೆ ದೀಪೋತ್ಸವ ಆದ ನಂತರ ಅಥವಾ ಇಟ್ ಸ್ಟಾರ್ಟ್ಸ್ ಫ್ರಮ್ ಒಂದು ಫೆಬ್ರವರಿಯಿಂದ ಮೇ ತನಕ ಅವರದೊಂದು ಸೀಸನ್. ಆ ಪೀರಿಯಡ್ ಅಲ್ಲಿ ದೈವಾರಾಧನೆ, ಕೋಲ ಕಟ್ಟೋದು, ನುಡಿ ಕೊಡೋದು ಎಲ್ಲವೂ ಇರುತ್ತೆ. ಇವರ ಜೀವನದ ಬಗ್ಗೆ, ದೈವ ನರ್ತಕರ ಜೀವನದ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದೀರಾ. ಅವರ ಲೈಫ್ ಹೇಗಿರುತ್ತೆ, ಆ ಸೀಸನ್ ಅಲ್ಲಿ ಒಂದು ಲೈಫ್ ಆದ್ರೆ ಸೀಸನ್ ಮುಗ್ದ ನಂತರ ಒಂದು ಜೀವನ, ಆ ಸೀಸನ್ ಅಲ್ಲಿ ಅವರನ್ನ ದೇವರ ತರ ನಾವು ನಡೆಸ್ಕೊಳ್ತೀವಿ. ತದನಂತರ ಆಗ್ತಾ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಕೂಡ ಆಗೋಗ್ತಾರೆ. ಸೊ ಆ ಪ್ರೊಸೆಸ್ ಅನ್ನ ನೀವು ಡಾಕ್ಯುಮೆಂಟರಿಯಲ್ಲಿ ಉಲ್ಲೇಖಿಸಿದ್ದೀರಾ? ಮೇಡಮ್ ನಾನು ಅದ್ರ ಬಗ್ಗೆ ಹೇಳಲೇಬೇಕು. ನಕ್ರ ಪರ್ವ ಅಂತ ಒಬ್ರು ದೈವ ಆರಾಧಕರು, ಬಂಡಾಯ ದುಗಲಯ ಅಂತ ಅವರೊಂದು ದೈವ ಆಗ್ತಾರೆ ನಮ್ಮ ಅಣ್ಣನ ಮನೆಯಲ್ಲಿ. ಸೊ ಭರತ್ ಜೈನ್ ಅಂತ ಹೇಳಿದ್ನಲ್ಲ ಅವ್ರ ಮನೇಲಿ. ಸೊ ಅವರು 1 ಮಿನಿಟ್ ಹೇಗೆ ಹೇಳ್ತಾರೆ ಅಂದ್ರೆ, ನನಗೆ ಟಚ್ ಆಗೋಯ್ತು ನಾನು ಅದ್ ಮಾಡ್ಬೇಕಾರೆ. ಅವರ ತಾತ, ಅವ್ರ ಅಪ್ಪ, ಅವ್ರ ತಾತನ ಕಾಲದಿಂದನೂ ದೈವಾರಾಧನೆ ನಡ್ಸ್ಕೊಂಡ್ ಬಂದಿದ್ದಾರೆ. ಆ ಪರಂಪರೆನ ಫಾಲೋ ಮಾಡ್ಕೊಂಡ್ ಬರ್ತಾ ಇದಾರೆ. ಸೊ ಅವ್ರ ಈ ಪರಂಪರೆ ಫಾಲೋ ಮಾಡ್ಬೇಕಾದ್ರೆ ಸುಮಾರು ಒಂದು 20-25 ದಿನದ ಹಿಂದೆ ನಾನ್ ವೆಜ್, ಡ್ರಿಂಕ್ಸ್ ಅಥವಾ ಅನ್ಯತಾ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ನು ಎಲ್ಲ ತ್ಯಜಿಸಿ ಬರೀ ಏಕಾಗ್ರತೆಯಿಂದ ದೈವ ಹಾಗೂ ಇದ್ರದ್ದು ದೇವರ ಪದ್ಧತಿಯಲ್ಲಿ ಫಾಲೋ ಅಪ್ ಅಲ್ಲಿ ಇರ್ತಾರೆ. ಸೊ ಅವ್ರ ಅದಾದ್ಮೇಲೆ ಹೇಳ್ತಾರೆ, ದೇವ್ರು ಹೇಗಿದಾರೋ ದೈವನು ಹಾಗೆ ಇದೆ. ಆದ್ರೆ ಅದ್ ಹೇಗೆ ಕಾಣಿಸುತ್ತೆ ಅಂದ್ರೆ, ನಮ್ಗೆ ಈ ಸೀಸನ್ ಏನಿದೆ ಈಗ ಫೆಬ್ರವರಿಯಿಂದ ಹಿಡಿದು ದೀಪೋತ್ಸವ ಧರ್ಮಸ್ಥಳ ಆದ್ಮೇಲೆ ದೈವಾರಾಧನೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಫೆಬ್ರವರಿಯಿಂದ ಹಿಡಿದು ಮೇ ಅಲ್ಲಿ ಅಂದ್ರೆ ಇಟ್ಸ್ ಎ ಸಮ್ಮರ್ ಸೀಸನ್. ಸೊ ಆಫ್ಟರ್ ದಟ್ ಅವ್ರ ಲೈಫ್ ಹೇಗಿರುತ್ತೆ ಅಂದ್ರೆ, ಕೆಲವ್ರದ್ದು ಬಹಳ ಕಷ್ಟ ಇದೆ ಮೇಡಮ್. ಅದನ್ನ ಹೇಳ್ತಾರೆ 1 ಮಿನಿಟ್ ಅಲ್ಲಿ. ಬಟ್ ಹಿ ಫೀಲ್ಸ್ ಹೇಗೆ ಹೇಳದ್ ಮೇಡಮ್ ಅಂದ್ರೆ,
ಅವ್ರಿಗೆ ಬೇರೆ ಕೆಲ್ಸ ಅನ್ನೋದು ತೀರಾ ಅನಿವಾರ್ಯ ಮಾಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಒಂದ್ 6 ತಿಂಗಳಾದ್ಮೇಲೆ ಅವ್ರ ದೈವನೇ ಊಟ ಹಾಕೋದಂತಾನು ಹೇಳ್ತಾರೆ, ದೈವಾರಾಧನೆಯಿಂದನೇ ಅವ್ರ ಮನೆ ನಡೆದಿದಾರ ಅನ್ನೋದನ್ನು ಹೇಳ್ತಾರೆ, ಕಟ್ಕೊಳ್ಳೋದ್ರಿಂದ ಅದೇ. ಬಟ್ ಅದಾದ್ಮೇಲೆ ಎಲ್ಲೋ ಒಂದ್ ಕಡೆ ಅವ್ರು ಹೇಗ್ ಹೇಳಿದ್ರು ಅಂದ್ರೆ ಒಂದು ಕೆಲ್ಸ ಬೇಕೇ ಬೇಕು ನಮ್ಗೆ, ಅಥವಾ ನಮ್ ಫೈನಾನ್ಷಿಯಲಿ ಅನ್ಎಂಪ್ಲಾಯ್ಡ್ ಆಗಿರ್ತೀವಿ ಅಂದಾಗ ಈ ಸೆಟ್ ನಾವ್ ಎಲ್ಲಾ ಕೆಲ್ಸನೂ ಮಾಡ್ತಾರೆ. ರೈತರಾಗಿದ್ದಾರೆ, ಕೃಷಿ ಮಾಡ್ತಾರಂತೆ. ಅಂಡ್ ಸಮ್ ಪೀಪಲ್ ಆರ್ ಲೈಕ್ ಸಿಟಿಲಿ ಅವ್ರದೇ ಆದಂತ ಒಂದು ಕಾಂಡಿಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಯಾವ್ದಾರ ಒಂದು ರೀತಿ ತೊಡಸ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಕೆಲವರು ಅಡ್ಗೆ ಭಟ್ರಾಗಿ ಕೂಡ ಕೆಲಸ ಮಾಡ್ತಾರೆ. ಅದೇ ಆ ಟೈಮ್ ಅಲ್ಲಿ ದೈವವಾಗಿರೋ ವ್ಯಕ್ತಿ ಮತ್ತೆ ಸಾಮಾನ್ಯ ವ್ಯಕ್ತಿಯಾಗಿ ಜೀವಿಸ್ಬೇಕಾದ್ರೆ ಆ ಸಾಮಾನ್ಯ ವ್ಯಕ್ತಿ ಏನೆಲ್ಲ ಮಾಡ್ಬೇಕು ಅದೆಲ್ಲ ಮಾಡ್ಲೇಬೇಕಾಗುತ್ತೆ. ಅಲ್ಲಿ ಯಾವುದೇ ಅವರಿಗೆ ದೈವ ಅಂತ ಬರಲ್ಲ, ಅಥವಾ ಆ ಒಂದು ಸುಪೀರಿಯಾರಿಟಿ ಫೀಲ್ ಆ ಕ್ಷಣಕ್ಕೆ ಮಾತ್ರ ಇರುತ್ತೆ ಹೊರತು ಮತ್ತೆ ಅವರೊಂದು ಸಾಮಾನ್ಯ ಜೀವನ ನಡೆಸೋದಕ್ಕೆ ಏನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು ಅದ್ ಮಾಡ್ಲೇಬೇಕಾಗುತ್ತೆ. ಸೊ ಇನ್ನೊಂದು ಕೇಳ್ಬೇಕು, ಈ ದೈವಾರಾಧನೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಗಿರೋ ಒಂದು ವಿಷಯ. ಈಗ ನಾನ್ ಕೇಳ್ಪಟ್ಟಿರುವ ಹಾಗೆ ಮಂಗಳೂರು ಕಡೆ ಒಂದು ಹೋಗ್ತೀನಿ ಅಂತ ಹೇಳಿದಾಗ ಮಂಗಳೂರಲ್ಲಿ ನೋಡೋ ಸ್ಥಳ, ಆಚರಣೆ ಅದೆಲ್ಲದರ ಜೊತೆಗೆ ಒಂದು ಪ್ಯಾಕೇಜ್ ಬಂದ್ಬಿಡುತ್ತೆ, ದೈವಾರಾಧನೆ ಕೂಡ ಒಂದು ತೋರಿಸ್ತೀವಿ ನಿಮಗೆ, ಕೋಲ ಕಟ್ಟಿಸೋದನ್ನು ತೋರಿಸ್ಬಿಡ್ತೀವಿ ಅಂತ ಹೇಳ್ಕೊಂಡು. ಸೊ ನನಗೆ ತಿಳಿದಿರೋ ಪ್ರಕಾರ ಕೋಲ ಕಟ್ಲಿಕ್ಕೆ ಅದೊಂದು ಪೀರಿಯಡ್ ಇದೆ, ಆ ಪೀರಿಯಡ್ ಅಲ್ಲೇ ಅದು ಆಗುತ್ತೆ. ಅಲ್ಲಿ ಎಲ್ರು ಸೇರಿ, ಊರವರು ಸೇರಿ, ಒಂದಷ್ಟು ಫ್ಯಾಮಿಲಿಗಳು ಸೇರಿ ಒಂದಿಷ್ಟು ಜನರಿಗೆ ನರ್ತಕರಾಗಿ ಪರಿವರ್ತನೆಗೊಂಡು ಅವರು ಕೋಲ ಕಟ್ತಾರೆ. ಸೊ ಈ ಬಿಸ್ನೆಸ್ ಅಂತ ಅದೊಂದು ಟರ್ನ್ ಓವರ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಈ ಪ್ಯಾಕೇಜ್ ನ ನಂಬ್ಕೊಂಡು ಹೋಗಿ ಅಲ್ಲಿ ದೈವಾರಾಧನೆ ಮಾಡಿಸಿದಾಗ ಅದಕ್ಕೆ ಅಷ್ಟೇ ತೂಕ ಇರುತ್ತಾ? ಮೇಡಮ್, ಇದಕ್ಕೆ ನಾನು ಡಾಕ್ಯುಮೆಂಟ್ರಿಯಲ್ಲಿ ಏನಾದ್ರೂ ಈ ವಿಚಾರವನ್ನು ಉದ್ದೇಶ ಮಾಡಿದೀರಾ? ಈ ಡಾಕ್ಯುಮೆಂಟ್ರಿಯಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಬಟ್ ಆದ್ರೂ ನಿಮ್ಗೆ ಆ ಕ್ವಶನ್ಗೆ ಆನ್ಸರ್ ಹೇಗ್ ಮಾಡ್ಬೋದು ಅಂದ್ರೆ, ಮೇಡಮ್ ಈಗ ಬಿಸ್ನೆಸ್ ಅನ್ನೋದು ನಮ್ಮವ್ರಿಗೂ ಎಲ್ರಿಗೂ ಗೊತ್ತಾಗಿದೆ, ನಮ್ಗಂತಲ್ಲ ಎಲ್ರಿಗೂ ಗೊತ್ತಾಗಿದೆ. ಬಟ್ ನಾವ್ ಈ ಡಾಕ್ಯುಮೆಂಟ್ರಿ ಫಿಲಮ್ ಮಾಡಿದಾಗ ಎಷ್ಟೊಂದ್ ಜನ ಈಗ ಕಾಂತಾರ ಅನ್ನೋ ಸಿನಿಮಾ ನಮ್ಮ ಕಲ್ಚರ್ನ ರೆಪ್ರೆಸೆಂಟ್ ಮಾಡ್ತಾರೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ. ಕೋಲಾರ್ ಡಾಕ್ಯುಮೆಂಟರಿ ಫಿಲಮ್ ನಮ್ಮ ದೈವಾರಾಧನೆಯ ಕಲ್ಚರ್ನ ರಿಸರ್ಚ್ ಅಂಡ್ ಇನ್ಫಾರ್ಮೇಟಿವ್ ಆಗಿ ಜನಕ್ಕೆ ಪಬ್ಲಿಷ್ ಮಾಡ್ತಾ ಇದೀವಿ. ಇಲ್ಲಿ ನಿಮ್ಗೆ ಒಂದ್ ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ, ಈಗ ಅಲ್ಲಿ ಏನ್ ಹೇಳಿದ್ವಿ, ಒಂದು ಟ್ರಿಪ್ ಅಂತ ಮಾಡಿದಾಗ, ಮಂಗ್ಳೂರ್ ಟ್ರಿಪ್ ಅಂತ ಮಾಡಿದಾಗ ದೈವಾರಾಧನೆ ನಡೀತಾ ಇದ್ರೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ. ಅದು ಆಕ್ಚುಲಿ ಟ್ರಿಪ್ ಅಲ್ಲ, ಅದೊಂದು ಪಿಕ್ನಿಕ್ ತರ ಹೋಗಿ ಒಂದೇನೋ ಫ್ಯಾಂಟಸಿ ವರ್ಲ್ಡ್ ವಂಡರ್ಲಾಗ್ ಹೋದಂಗೆ ಅಂತೂ ಅಲ್ವೇ ಅಲ್ಲ. ಆಮೇಲೆ ಆಫ್ ಸೀಸನ್ ನಡೆಯುತ್ತೆ, ಆನ್ ಸೀಸನ್ ನಡೆಯುತ್ತೆ ಅನ್ನೋದು ಅಲ್ಲ. ಮೇಡಮ್ ಈಗ ಒಂದು ಮಗು ಹುಟ್ಟಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಒಂದು ಸಮ್ಮರ್ ಹಾಲಿಡೇಸ್ ಅಂತ ಬರುತ್ತೆ. ಅದೇ ರೀತಿ ಒಂದು ಸೀಸನ್ ಮೇಡಮ್ ಪರಂಪರೆಯಿಂದ ಬಂದಿರೋದಿದು. ಈಗ ನಿಮ್ಗೆ ಹೇಗೆ ಹೇಳೋದು, ಒಂದು ಧರ್ಮಸ್ಥಳ ಅಲ್ಲಿ ಅಣ್ಣಪ್ಪ ಸ್ವಾಮಿ ಅವರು ನಮ್ಮ ತುಳುನಾಡಿಗೆ ಪರಶುರಾಮ ಸೃಷ್ಟಿಲಿ ಬಂದಾಗ ಇಲ್ಲಿ ಅನ್ಯತೆ ಕಜ್ಜ ಅಂದ್ರೆ ಅತಾಚಾರ ಅಥವಾ ಮೋಸ ಅಥವಾ ಆ ತರ ಅಸೂಯೆ ಎಲ್ಲ ನಡೀತಾ ಇರೋದನ್ನ ನೋಡಿ ಶಿವನ್ ಹತ್ರ ಕೇಳಿದಾಗ, ನೀವು ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದಾಗ, ಅವರು ಎಲ್ಲಾ ಮನೆಗೆ ಹೋದಾಗ ಎಲ್ಲಾ ಮನೇಲೂ ದ್ವೇಷ, ಅಸೂಯೆ ಆಗ್ಲಿ ಅದಾಗ್ಲಿ ಅನಾಚಾರಗಳು ನಡೀತಾ ಇರ್ಬೇಕಾರೆ ಒಂದ್ ಕೆಲ್ಸ ಮಾಡಿ ನೀವು ಇಲ್ಲೇ ಇದ್ಬಿಡಿ ಅಂತ ಅಂದಾಗ, ಅಣ್ಣಪ್ಪ ಸ್ವಾಮಿ ಆಗಿ ಅಲ್ಲಿ ಪ್ರತಿಷ್ಠಾಪನೆ ಆದಾಗ ಪ್ರತಿಯೊಂದ್ ಮನೆಯಲ್ಲೂ ಕೂಡ ದೈವ ಆಗಿ ಉಳಿತಾರಲ್ಲಿ. ದಟ್ ಈಸ್ ಎ ಡಿವೈನ್ ಸ್ಪಿರಿಟ್. ಸೊ ಅವರು ಮನುಷ್ಯನಾಗಿ ಹೋಗಿ ನೋಡೋದು ಏನಕ್ಕೆ, ಎಲ್ಲ ಏನ್ ನಡೀತಾ ಇದೆ ಜಗತ್ತಲ್ಲಿ, ಏನ್ ನಡೀತಾ ಇದೆ ತುಳುನಾಡಲ್ಲಿ ಪರಶುರಾಮ ಸೃಷ್ಟಿಯಲ್ಲಿ, ಒಂದು 500,000 ವರ್ಷದ ಇತಿಹಾಸ ಇದು. ಸೊ ಈ ತರ ಬಂದಾಗ ಮೇಡಮ್, ಅಲ್ಲಿ ನಾವ್ ಈ ಡಾಕ್ಯುಮೆಂಟ್ರಿ ಮಾಡಿದಾಗ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೋಜರ್ ಇಟ್ಟಿಲ್ಲ, ಅಥವಾ ಏನೋ ದೈವ ಬಂತು ಅಂದ್ರೆ ಒಂದು ಸ್ಲೋ ಮೋಷನ್ ಇಡೋದು ಏನು ಮಾಡಿಲ್ಲ. ಒಂದು ಥರ್ಡ್ ಮ್ಯಾನ್ ರಿಯಲಿಸ್ಟಿಕ್ ಆಗಿ ಏನಕ್ಕೆ ಮಾಡಿದೀವಿ ಅಂದ್ರೆ, ಯಾರೇ ನೋಡಿದ್ರು ಓಕೆ ಹೀಗಿದೆ. ಈಗ ಸಪೋಸ್ ಆ ಪಿಕ್ನಿಕ್ ಅಲ್ಲಿ ಹೋಗಿ ಮಾಡೋರ್ ಬಗ್ಗೆ ನಾನು ಹೇಳೋದೇನಂದ್ರೆ, ಅಲ್ಲಿ ಹೋದಾಗ ನಿಮ್ಗೆ ಆ ರಿಯಲ್ ಫೀಲ್ ಸಿಗಲ್ಲ. ಏನೋ ಬಿಸ್ನೆಸ್, ನೀವೊಂದ್ 5,000 10,000 ಕೊಟ್ಟಿರ್ತೀರಾ, ಮಂಗ್ಳೂರ್ ಕರ್ಕೊಂಡು ಹೋಗ್ತಾರೆ, ಬೀಚ್ ತೋರಿಸ್ತಾರೆ, ದೈವಾರಾಧನೆ. ಅದು ನನ್ನ ಪ್ರಕಾರ ನಿಮ್ಗೆ ಅದೇನೋ ಅಂತಾರಲ್ಲ ಮೇಡಮ್, ರೈತರು ಬೆಳೆದಿದ್ದು ಇದು ಬೇರೆ, ಇಂಜೆಕ್ಷನ್ ಹಾಕಿ ಚುಚ್ಚಿ ಬೆಳೆಸಿದ ತರಕಾರಿ ಬೇರೆ ಫ್ಲೇವರ್ ಇರುತ್ತೆ. ಆ ತರ ನನ್ ಕಂಪೇರ್ ಮಾಡಕ್ಕೆ ರಿಯಾಲಿಟಿ ಅಂತೂ ಇರಲ್ಲ ಮೇಡಮ್ ಅದು. ಬಟ್ ದೈವ ನರ್ತನೆ ಮಾಡೋರ್ದು ಒಂದು ಪದ್ಧತಿ ಫಾಲೋ ಮಾಡಿದ್ರು ದಟ್ ಈಸ್ ನೋ ವೇರ್ ಎ ಬಿಸ್ನೆಸ್. ಅಲ್ಲಿ ನಿಮ್ಗೆ ದೈವ ನನಗೆ ದುಡ್ಡು ಕೊಡು ಅಂತಾನು ಕೇಳಿಲ್ಲ, ಅಥವಾ ಇದ್ ಮಾಡು ಅಂತ ಕೇಳಿಲ್ಲ. ಅಲ್ಲಿರೋ ದೈವ ನರ್ತಕರಿಗೆ ಹೊಟ್ಟೆ ಪಾಡಿಗೆ ಅವ್ರು ಇದ್ ಮಾಡ್ತಾರೆ ಬಿಟ್ರೆ, ಆದ್ರೆ ದೈವ ನಾನು ಹೇಳ್ತಾ ಇರೋದು, ಆ ಡಿವೈನ್ ಸ್ಪಿರಿಟ್ ನೆವರ್ ಡಿಮ್ಯಾಂಡೆಡ್ ಎ ಮನಿ ಫ್ರಮ್ ಎನಿ ಒನ್. ಅಲ್ಲಿ ದುಡ್ಡಾಗ್ಲಿ ಅಥವಾ ಒಂದು
ನನಗೆ ಇದೇನೋ ಬೇಕು, ಒಡವೆ ಬೇಕು, ಅದೆಲ್ಲ ಏನು ಡಿಮ್ಯಾಂಡ್ ಮಾಡೋ, ಒಂದು ಅಡಕೆ ಹೂವ ಕೊಡುತ್ತೆ, ಒಂದ್ ಗಂಧ ಕೊಡುತ್ತೆ, ಹಾರ ಹಾಕ್ತಾರೆ, ಅಷ್ಟ್ರಲ್ಲೇ ಇದಾಗ್ತಾರೆ. ನೀವು ಎಲ್ಲಿ ಬೇಕಾರ ನೋಡಿ, ಯಾವ ಒಡವೆ ಇದೆಲ್ಲ ಏನೇ ಇದ್ರು ಆರ್ನಮೆಂಟ್ ಆಗಿ ಒಂದು ದೈವದ ಒಂದು ತೂಗುಯಾಲೆಯಲ್ಲಿ ಇಡ್ತಾರೆ ಬಿಟ್ರೆ, ಅದು ಜನ ಕೊಡ್ತಾ ಇರೋ ಪ್ರೀತಿಯಿಂದ ಕೊಡ್ತಾ ಇರೋದು ಒಂದು ನಂಬಿಕೆಯಿಂದ. ಆದ್ರೆ ದೈವ ಅದನ್ನ ಮೈ ಮೇಲೆ ಹಾಕಿ, ಜಾಸ್ತಿ ಮೈ ಮೇಲೆ ಹಾಕಿ ನಾನ್ ನೋಡಿದ್ ಇಲ್ಲ ಇಲ್ಲ ಇಲ್ಲ, ಅವರು ಅವರದ್ದೇ ವೇಷಭೂಷಣಗಳಲ್ಲಿ ಇರ್ತಾರೆ ಅಷ್ಟೇ. ಅದೊಂದು ಅವ್ರದೇ ಆದಂತ ಒಂದು ಬಣ್ಣವರಿಕೆ ಆಗಿರ್ಬೋದು, ಅಥವಾ ಆ ಮೇಕಪ್, ಇನ್ ಡೀಟೇಲ್ ಮೇಕಪ್ ಕೂಡ ಚೇಂಜಸ್ ಇರುತ್ತೆ. ಈಗ ಕೊರಗಜ್ಜ ದೈವಗೆ ಕಪ್ ಅಂದ್ರೆ ಬಹಳ ಇಷ್ಟ, ಸೊ ಅವ್ರಿಗೆ ಕಪ್ಪು ಗಂಧನೇ ಕೊಡ್ತಾರೆ. ಸೊ ಈಗ ನಮ್ ಪಂಜುರ್ಲಿ ದೈವಕ್ಕೆ ಸ್ವಲ್ಪ ಕಲರ್ಫುಲ್ ಆಗಿ ಯೆಲ್ಲೋಯಿಶ್ ಆಗಿ, ಮತ್ತೆ ಅವ್ರದ್ದೊಂದು ಡೀಟೇಲಿಂಗ್ ಇದೆ, ಆ ವೈಟ್ ಡಾಟ್ಸ್ ಡೀಟೇಲಿಂಗ್. ಸೊ ಅದೆಲ್ಲ ಅವ್ರಿಗೆ ಇಷ್ಟ. ಅವ್ರ ಹಂದಿ ವರಾಹ ರೂಪ ಆಗಿರೋದ್ರಿಂದ ಹಂದಿ. ನಿಮ್ಗೆ ಇನ್ನೊಂದು ಹೇಳ್ಬೋದಂದ್ರೆ, ಅನಿಮಲ್ ಫಾಲೋಯಿಂಗ್ ಏನಕ್ಕಿದೆ ಅಂದ್ರೆ, ಈಗ ಅಲ್ಲಿ ನಮ್ಮೂರಲ್ಲಿ ಒಂದ್ ಕಡೆ ಹಂದಿಗಳ ಕಾಟ ಆಗಿತ್ತು, ಹಾವುಗಳ ಕಾಟ ಆಗಿತ್ತು. ಸೊ ಅದರಿಂದ ನಮ್ಗೆ ಒಂದು ಸಪೋರ್ಟಿವ್ ಆಗಿರ್ಲಿ ಅಂತಾನು ಕೂಡ ಪ್ರೆಟನಿಕ್ ವರ್ಷಿಪ್ ಮಾಡಿರೋ ರೀತಿನೂ ಸಾಧ್ಯತೆ ಇದೆ. ಅಂದ್ರೆ ಅನಿಮಲ್ ಡಿವೋಟೀಸ್ ಆಗಿ ಕೂಡ ಸಾಧ್ಯತೆ ಇದೆ ಅನ್ನೋದ್ರ ಕೂಡ ಬಗ್ಗೆನೂ ಇದಿದೆ. ಸೊ ನನ್ನ ಪ್ರಕಾರ ಎಲ್ಲೂ ಬಿಸ್ನೆಸ್ ವರ್ಕ್ ಆಗಲ್ಲ ಮೇಡಮ್. ಇಟ್ಸ್ ಆಲ್ ಅಬೌಟ್ ಏನೋ ಪಿಕ್ನಿಕ್ ಹೋದಾಗ ತೋರ್ಸೋ ರೀತಿ. ಅದು ಇತ್ತೀಚೆಗೆ ಬಂದಿರೋ ಪ್ಯಾಕೇಜ್, ಮುಂಚೆ ಇರ್ಲಿಲ್ಲ. ಬಟ್ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೋ ಅಂದ್ರೆ, ಒಂದು ರೀತಿಯಲ್ಲಿ ನಮ್ಮ ಎಂಟೈರ್ ಕರ್ನಾಟಕದ ಕಲ್ಚರ್ ನ ರೆಪ್ರೆಸೆಂಟ್ ಮಾಡಿದ್ರೆ, ಅದರಲ್ಲಿ ಕೆಲವರು ಎಲಿಮೆಂಟ್ ಗಳನ್ನ ಹಿಂಗ್ ತಗೊಂಡ್ರು ಅಂತ ಹೇಳಿದ್ರೆ, ಸ್ಟೇಜ್ ಪರ್ಫಾರ್ಮ್ ಆಗಿ ತಗೊಂಡ್ರು, ಕೆಲವರು ಬಿಸ್ನೆಸ್ ಆಗಿ ತಗೊಂಡ್ರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ, ಈ ಕೊರಗಜ್ಜ ಮೈಸೂರಲ್ಲಿ ಕಂಡು ಬರ್ತಾ ಇದ್ದಾರೆ, ಬೆಂಗಳೂರು ಎಲ್ಲ. ನಾವು ಆ ಕಡೆ ಟುವರ್ಡ್ಸ್ ಸೌತ್ ಕರ್ನಾಟಕ ಟ್ರಾವೆಲ್ ಮಾಡಿದಾಗ ಅಲ್ಲಲ್ಲಿ ನಮ್ಗೆ ಕೊರಗಜ್ಜ, ಪಂಜುರ್ಲಿ, ಅಣ್ಣಪ್ಪ ಅಂತ ಕಾಣ ಸಿಗ್ತಾರೆ. ಸೊ ಎಲ್ಲ ಒಂದ್ ಕಡೆ ಬಿಸ್ನೆಸ್ ಆಗಿ ಅದು ಕನ್ವರ್ಟ್ ಆಗಿ ಹೋಗಿದೆ. ಅದು ತಪ್ಪು ಅಂತಾನೆ ಹೇಳ್ತೀನಿ. ಈ ಮುಖಾಂತರ ಆಡಿಯನ್ಸ್ಗೂ ಕೇಳೋದೇನು ಅಂದ್ರೆ, ಯಾರಾದ್ರೂ ನಿಮ್ಗೆ ಮಂಗ್ಳೂರವ್ರ ಕಡೆಯವ್ರ ಫ್ರೆಂಡ್ಸ್ ಇದ್ರೆ ದಯವಿಟ್ಟು ಅವ್ರ ಜೊತೆ ಹೋಗಿ ಒರಿಜಿನಲ್ ಆಗಿ ಹೇಗ್ ದೈವಾರಾಧನೆ ಆಗುತ್ತೆ ಅನ್ನೋದನ್ನ ನೋಡಿ. ಇಲ್ಲಿ ಬಿಸ್ನೆಸ್ ಅನ್ನೋದಿಲ್ಲ, ಅದೊಂದು ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆ. ತುಳುನಾಡಿನ ಜನ ಪರಂಪರೆಯಿಂದ ಮಾಡ್ಕೊಂಡ್ ಬಂದಿರೋ ನಂಬಿಕೆ. ಆಮೇಲೆ ಈ ಡಾಕ್ಯುಮೆಂಟ್ರಿಲಿ ತುಂಬಾ ಹಿಸ್ಟ್ರಿ ಆದಷ್ಟು ಕೆದಕಿ ತೆಗೆದಿ ನಾವು ಪ್ರೆಸೆಂಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದೀವಿ. ಅಂದ್ರೆ ಪರಶುರಾಮ ಸೃಷ್ಟಿಯಿಂದನೂ ಟ್ರೈ ಮಾಡಿದೀವಿ, ಯಾಕೋಸ್ಕರ ಇದೆಲ್ಲ ಬಂದಿದೆ ಅಂತ. ಸೊ ಅದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ನಿಮ್ಮ ಡಾಕ್ಯುಮೆಂಟ್ರಿನಲ್ಲಿ ಈಗ ಗಾಡ್ ಅಂಡ್ ಡೆಮಿ ಗಾಡ್, ದೈವ ದೇವರು ಒಂದು ತಿನ್ ಲೈನ್ ಇದೆ ಮೇಡಮ್. ಅದನ್ನ ನೀವು ಉಲ್ಲೇಖಿಸಿದ್ದೀರಾ ಈ ಡಾಕ್ಯುಮೆಂಟ್ರಿ? ಎಸ್ ಮೇಡಮ್, ಲೈಕ್ ಇದರಲ್ಲಿ ಮಾಳ ಹೆಗ್ಗಡ್ತಿ ಕುಟುಂಬ ಅಂತ ನಮ್ಮ ತಾಯಿಯ ಮನೆತನದಲ್ಲಿ ದೇವರು ದೈವನ ಮೀಟ್ ಆಗುತ್ತೆ ಅನ್ನೋ ಒಂದು ಇದು ನಡೆದಿದೆ. ಒಂದು ಈವೆಂಟ್, ಕೋಲ ದೈವಾರಾಧನೆಯಲ್ಲಿ ಅದೊಂದು ಈವೆಂಟ್ ನಡೆಯುತ್ತೆ. ಅಲ್ಲಿ ಹೇಗೆ ಅಂದ್ರೆ, ಬ್ರಹ್ಮಲಿಂಗೇಶ್ವರ ಅಂತ ಒಂದು ದೇವ್ರಿದೆ ಮೇಡಮ್. ಮೂಲತಃ ಕಾರ್ಕಳ ಬಜ್ಗೋಳಿ ಮಾಳ ಚೌಕಿಯಲ್ಲಿ ಇರೋದದು, ನಮ್ಮ ತಾಯಿಯ ಊರು. ಸೊ ಅಲ್ಲಿ ನಿಮ್ಗೆ ದೈವಾರಾಧನೆ ದೇವಸ್ಥಾನದಿಂದ ಹಿಡಿದು ಒಂದು ನದಿಗೆ ಹೋಗಿ ಅಲ್ಲಿ ಜಳಕ ಮುಗಿಸ್ಬಿಟ್ಟು ವಾಪಸ್ ಬರ್ಬೇಕಾರೆ ದೇವ್ರನ್ನ ಒಂದು ರಥ ತರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜಳಕ ಮುಗಿಸಿ ವಾಪಸ್ ಬರ್ಬೇಕಾರೆ ನಿಮ್ಗೆ ಹೇಗೆ ಅದು ಚೇಂಜಸ್ ಆಗುತ್ತೆ ಅಂದ್ರೆ ಅದರದೊಂದು ರೋಟೀನು. ಅದು ವಾಪಸ್ ಬರ್ಬೇಕಾದ್ರೆ ಇಡೀ ಊರು ಆಲ್ಮೋಸ್ಟ್ ನಿಮ್ಗೆ ಡಾರ್ಕೆಸ್ಟ್, ಅದೊಂದು ಫಾರೆಸ್ಟ್ ಏರಿಯಾ ತರಾನೇ ಇದೆ. ನಿಮ್ಗೆ ಅಲ್ಲಿ ಅಷ್ಟು ಡೆವಲಪ್ಮೆಂಟ್ ಇಲ್ಲ, ಮನೆ ಎಲ್ಲ ಕಡಿಮೆ ಇರೋದ್ರಿಂದ ಒಂದ್ ಕಾರಣ. ವಾಪಸ್ ಬರ್ಬೇಕಾದ್ರೆ ದೈವ ಬರುತ್ತೆ ಮೇಡಮ್. ಮೂರು ದೈವ ನರ್ತಕರು ಬಂದಿ, ಅಂದ್ರೆ ದೈವ ಲಿಟ್ರಲಿ ಅವರು ಬೇರೆ ನಿಟ್ಟಲ್ಲೇ ಇರ್ತಾರೆ. ನೋಡ್ಬೇಕು ನಿಮ್ಗೆ, ಅದು ನಮ್ ಫಿಲಮ್ ಅಲ್ಲಿ ಇದೆ, ನಮ್ ವಿತ್ ಪರ್ಮಿಷನ್ ಶೂಟ್ ಮಾಡಿದ್ವಿ. ಸೊ ಅದ್ರಲ್ಲಿ ನೀವು ನೋಡಿದಾಗ ಅದ್ರಲ್ಲಿ ಏನ್ ಸಂದೇಶ ಹೊರಡಿಸ್ತಾರೆ ಅಂದ್ರೆ ಬಹಳ ಸುಂದರವಾಗಿದೆ. ದೇವ್ರ ಏನು ಮಾತಾಡಲ್ಲ, ಬಿಕಾಸ್ ಅವರು ಸ್ವರ್ಗಾಧೀನರಾಗಿರೋದ್ರಿಂದ ಏನು ಮಾತಾಡಂಗಿಲ್ಲ. ಸೊ ದೈವ ಹೇಗೆ ಹೇಳುತ್ತೆ ಅಂದ್ರೆ, ಕೆಲವು ಮಾತಾಡೋ ದೈವನೂ ಇದೆ, ಮಾತಾಡದೇ ಇರೋ ದೈವನೂ ಇದೆ ಇದರಲ್ಲಿ. ಅದ್ರ ಬಗ್ಗೆ ಆಮೇಲೆ ಹೇಳ್ಬೋದು. ಇಲ್ಲಿ ನಮ್ಮ ಭೂಮಿ ಯೋಗಕ್ಷೇಮವಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ, ನೀವು ಬಂದಿದ್ ಬಹಳ ಖುಷಿ ಆಯ್ತು, ನಮ್ಮ ಅತಿಥಿ ಸ್ವೀಕಾರ ಮಾಡಿ ದಯವಿಟ್ಟು ಹೋಗಿ ಅಂತ ಹೇಳೋ ರೀತಿ ದೇವ್ರಿಗೆ ಹೇಳುತ್ತೆ ಅನ್ನೋ ರೀತಿ ಇದೆ. ಸೊ ಆಮೇಲೆ ಅವರು ಇಲ್ಲ ನನ್ಗೇನೋ ತಪ್ಪು ಕಾಣಿಸ್ತಾ ಇದೆ, ನೀವ್ ಹೇಳ್ಬೇಕು ನನ್ಗೆ, ಸೊ ಇದ್ರ ಬಗ್ಗೆ ಎಲ್ಲ ನೀವು ಇದ್ ಮಾಡ್ಬೇಕು ಅಂತ ಹೇಳಿದಾಗ, ನಾವು ಅದ್ರಲ್ಲಿ ಹೇಗಿದೆ ಅಂದ್ರೆ, ನಿಮ್ಗೆ ಎಲ್ಲ ಚೆನ್ನಾಗಿದೆ, ಏನೂ ಇಲ್ಲ, ನೀವು ಆರಾಮಾಗಿ ಹೋಗಿ ಬನ್ನಿ ಅಂತ ಎರಡು ನೃತ್ಯ ಮಾಡಿ ದೇವಸ್ಥಾನಕ್ಕೆ ಮರಳಿ ವಾಪಸ್ ಕರ್ಕೊಂಡೋಗಿ ಬಿಡುತ್ತೆ. ಅಂದ್ರೆ
ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಗರ್ಭಗುಡಿ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಹೆವನ್ ಅನ್ನೋದೊಂದು ಪಾಲಿಸಿ ಇದೆ, ವಿಚ್ ಇಸ್ ಲೈಕ್ ಥರ್ಡ್ ಡೈಮೆನ್ಷನ್ ವಿಚ್ ವಿ ಸ್ಪೀಕ್ ಅಬೌಟ್ ಇನ್ ಡೈಮೆನ್ಷನ್. ಸೊ ಅದ್ರಲ್ಲಿ ನೋಡಿದ್ರೆ ನನ್ಗೆ ತುಂಬಾ ಅಂದ್ರೆ ದೈವ ಆರಾಧನೆ ಓಕೆ, ದೈವಾರಾಧನೆಯಲ್ಲಿ ಈ ತರನೂ ಇದೆ, ಆಮೇಲೆ ಇನ್ನೂ ಇದೆ ಮೇಡಮ್, ತುಂಬಾ ಇದೆ ಆಕ್ಚುಲಿ. ಇದಕ್ಕೊಂದು ಇದೆಲ್ಲವನ್ನು ನೀವು ಸಾಲಲ್ಲ. ಡೀಟೇಲ್ ಆಗಿ ತೋರಿಸಿದ್ರ ನಿಮ್ಮ ಎಸ್ ಎಸ್, ನಂದ್ರಲ್ಲಿ ಇದೆ ಈ ಇನ್ಸಿಡೆಂಟ್ ಇದೆ. ನನಗೆ ಅದು ಕ್ಯೂಟೆಸ್ಟ್ ಇನ್ಸಿಡೆಂಟ್ ಅನಿಸ್ತು. ಎಲ್ಲಿ ಗಾಡ್ ಮೀಟ್ಸ್ ಡೆಮಿಗಾಡ್ ಅಂದಾಗ ನಾನ್ ನೋಡೇ ಇರ್ಲಿಲ್ಲ ನನ್ನ ಲೈಫ್ ಟೈಮ್. ಅಂದ್ರೆ ತೀರಾ ಮಧ್ಯರಾತ್ರಿ ನಡೆಯುತ್ತೆ ಅದು ಈವೆಂಟ್ ನಡೆಯೋದೆ ಒಂದು 2 to 4. ಸೊ ಆ ಇವೆಂಟ್ ನಡಿಬೇಕಾದ್ರೆ ನಾವ್ ಯಾವಾಗ್ಲೂ ಎದ್ದಿರ್ತಾ ಇರ್ಲಿಲ್ಲ. ಈ ಸಲ ಎದ್ದಿದ್ ನಂಗೆ ನೋಡಿದಾಗ ನನ್ನ ಲೈಫಲ್ಲಿ ನನ್ಗೆ ಅದು ಒಂಥರ ಅಚೀವ್ಮೆಂಟ್ ಅನ್ನಿಸ್ತು. ನೈಸ್. ನೀವು ಆಲ್ರೆಡಿ ಆದಷ್ಟು ಸಾಕಷ್ಟು ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ದೀರಾ, ಒಂದಷ್ಟು ಸಿನಿಮಾಗಳಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ, ಆರ್ಟಿಸ್ಟ್ ಆಗಿನೂ ಕೆಲಸ ಮಾಡಿದ್ದೀರಾ, ಫಿಲ್ಮ್ ಮೇಕರ್ ಆಗ್ಬೇಕು ಅನ್ನೋ ಒಂದು ತುಡಿತ ಅಂತ ನಿಮ್ಮಲ್ಲಿ ಇದ್ದೇ ಇದೆ. ಸೊ ಅದರ ಒಂದು ಮೊದಲಾರ್ಧವಾಗಿ ನೀವು ಒಂದು ಡಾಕ್ಯು ಡ್ರಾಮಾದ ಮೂಲಕ ಅದನ್ನ ಸೆನ್ಸರ್ ಮಾಡಿಸಿ ಜನರಿಗೆ ಪ್ರೆಸೆಂಟ್ ಮಾಡ್ಬೇಕು ಅಂತ ಬಂದಿದ್ದೀರಾ. ಆದ್ರೂ ನಿಮಗೆ ಎಲ್ಲೋ ಒಂದ್ ಕಡೆ ಜನರನ್ನ ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಿಕಾಸ್ ಅಫ್ಕೋರ್ಸ್ ಇದನ್ನ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಇದು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕು. ಆ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಪ್ಲೇ ಆಗ್ಬೇಕಂದ್ರೆ ಅಲ್ಲೊಂದು ಬಿಸ್ನೆಸ್ ಆಗ್ಬೇಕು, ಬಿಸ್ನೆಸ್ ಮಾತುಕತೆಗಳಾಗ್ಬೇಕು. ಬಿಕಾಸ್ ಇಷ್ಟು ವರ್ಷದ ಶ್ರಮ, ಡೆಡಿಕೇಶನ್ ಟುವಾರ್ಡ್ಸ್ ಒಂದು ಡಾಕ್ಯು ಡ್ರಾಮಾನೇ ಇರ್ಬೋದು, ಅದನ್ನ ಒಂದು ನೀಟಾಗಿ ಪ್ರೆಸೆಂಟ್ ಮಾಡಿ ಜನರಿಗೆ ತಿಳಿಸ್ಬೇಕಾಗುತ್ತೆ. ಸೊ ಇದ್ರ ಮೂಲಕ ಒಂದು ಮೆಸೇಜ್ ಕೂಡ ಕೊಡಬೇಕು, ಬಿಸ್ನೆಸ್ ಕೂಡ ಆಗ್ಬೇಕು. ಏನು ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೀವು ಆಸ್ ಅ ಫಿಲ್ಮ್ ಮೇಕರ್ ಏನ್ ಹೇಳ್ತೀರಿ? ಮ್ಯಾಮ್, ಆಸ್ ಅ ಫಿಲಮ್ ಮೇಕರ್ ನಾನು ಹೇಳೋದೇನಂದ್ರೆ, ಒಂದು ಕಂಟೆಂಟ್ ಅಂತ ನಾವು ಮಾಡಿದಾಗ ನಮ್ಗೆ ಆ ಕಂಟೆಂಟ್ ಮೇಲೆ ಫೋಕಸ್ ಇರುತ್ತೆ. ಈಗ ನಾವು ಆಕ್ಚುಲಿ 2021 ಅಲ್ಲಿ ಸ್ಟಾರ್ಟ್ ಮಾಡಿದಾಗ VFX ಅಷ್ಟು ಥಾಟ್ ಪ್ರೊಸೆಸ್ ಇರ್ಲಿಲ್ಲ. ಯಾಕಂದ್ರೆ ಪರಶುರಾಮ ಸೃಷ್ಟಿ ಬಗ್ಗೆ ಹೇಳ್ಬೇಕಾಗಿರ್ಬೋದು, ಅಥವಾ ಕೆಲವೊಂದು ಇನ್ಸಿಡೆಂಟ್ಸ್ ನ ವಿ ಕಾಂಟ್ ಶೋ ಇಟ್ ಇನ್ ಎ ಇಮೇಜ್ ಅನ್ನಿಸ್ತು. ಆಸ್ ಅ ಫಿಲಮ್ ಮೇಕರ್ ನಂಗೆ ಬೇಡ, ಒಂದ್ ಸ್ವಲ್ಪ ಸಿನಿಮ್ಯಾಟಿಕ್ ಇರ್ಲಿ. ಯಾಕಂದ್ರೆ ಡಾಕ್ಯುಮೆಂಟ್ರಿ ಮಾಡ್ಬೇಕಾದ್ರೆ ಒಂದ್ ಚೂರ್ ಸಿನಿಮಾ ಟೇಸ್ಟ್ ತೋರ್ಸೋಣ ಜನಕ್ಕೆ ಅಂತ ಬಂದಾಗ ವಿ ಥಾಟ್ ಆಫ್ ಡೂಯಿಂಗ್ VFX ಒಂದು 7 minutes. ಸೊ ಈ ನಿಟ್ಟಲ್ಲಿ ನಾವೆಲ್ಲ ನೋಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದು ಕಂಟೆಂಟ್ ಫಿಲಮ್ ಮೇಕರ್ಸ್ಗೆ ಸ್ವಲ್ಪ ಶೋಕೇಸ್ ಕಮ್ಮಿ ಆಗಿದೆ ನಮ್ಮ ಇಂಡಸ್ಟ್ರಿಲಿ. OTT ಆಗಿರ್ಬೋದು, ಅಥವಾ ಥಿಯೇಟರ್ಗೆ ಹೋಗಿ ಬನ್ನಿ ಅಂತಾರೆ, ಅಥವಾ ವಿ ಹ್ಯಾವ್ ಸೋ ಮೆನಿ ಹರ್ಡಲ್ಸ್. ಸೊ ಅದನ್ನ ನಾವು ದಾಟ್ಬೇಕು ಅಂತ ಬಂದಾಗ ಸರಿ, ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವು ರಿಲೀಸ್ ಮಾಡಿದಾಗ ಜನಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಏನ್ ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಪ್ರತಿಯೊಂದು ಇದೆ ಇವತ್ತು. ಬಟ್ ಆದ್ರೂ ರೀಚ್ ಆಗೋದಿಕ್ಕೆ ಎವ್ರಿಥಿಂಗ್ ಇಸ್ ಬೀನ್ ಸ್ಟಿಫನ್ಡ್. ನೀವೊಂದು ಪ್ರೆಸ್ ಮೀಟ್ ಮಾಡ್ಬೇಕಾಗತ್ತೆ, ಅಥವಾ ಪ್ರತಿಯೊಂದಕ್ಕೂ ಇಲ್ಲಿ ಬಿಸ್ನೆಸ್ ಮಾಡ್ಲೇಬೇಕು. ಆಬ್ವಿಯಸ್ಲಿ ನಾವ್ ಇವಾಗ ಪ್ರೆಸ್ ಮೀಟ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಗೊತ್ತು ಹೇಗಿದೆ ಎಕ್ಸ್ಪೋಜರ್. ಸೊ ಆತರ ಪ್ರತಿಯೊಂದಕ್ಕೂ ಬಿಸ್ನೆಸ್ ಇರೋದ್ರಿಂದ ನಮ್ಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕೆಲವೊಂದು ರೀತಿಲಿ ನೋಡಿದಾಗ ನಮ್ಗೆ ಇನ್ನ ಸ್ವಲ್ಪ ಕೆಲವೊಂದು ಕಂಟೆಂಟ್ ಈ ತರ ಡಾಕ್ಯುಮೆಂಟರಿ ಫಿಲಮ್ ಮೇಕರ್ಸ್ಗಾಗಿರ್ಲಿ ಅಥವಾ ಬೇರೆ ಫಿಲಮ್ಸ್ಗಾಗಿರ್ಲಿ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಇನ್ನೂ ಕಂಟೆಂಟ್ ಫಿಲಮ್ ಮೇಕರ್ಸ್ ಚೆನ್ನಾಗಿ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಇದನ್ನ ನೀವ ಡೈರೆಕ್ಟ್ ಆಗಿ ರಿಲೀಸ್ ಮಾಡ್ಬೇಕು ಅಂತಿದ್ದೀರಾ, ಅಥವಾ ಯಾರಾದ್ರೂ ಸೆಲೆಬ್ರಿಟಿ ಥ್ರೂ? ಬಿಕಾಸ್ ಒಬ್ಬ ಸೆಲೆಬ್ರಿಟಿ, ಒಂದು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಇದ್ರ ಬಗ್ಗೆ ಮಾತಾಡಿದಾಗ, ಇಂಥ ಒಂದು ಆಚರಣೆ ಸಂಸ್ಕೃತಿಯ ಬಗ್ಗೆ ಇಂಥದ್ದೊಂದು ಡಾಕ್ಯುಮೆಂಟ್ರಿ ಬರ್ತಾ ಇದೆ ಅಂತ ಸಿನಿಮಾ ಇಂಡಸ್ಟ್ರಿ ತಿಳಿದವರು, ದೊಡ್ಡವರು, ಸ್ಟಾರ್ಗಳಿರ್ಬೋದು ತಿಳಿಸಿದ್ರೆ ನಿಮಗೊಂದು ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಏನಾದ್ರು ಪ್ಲಾನ್ ಇದೆ? ಯಾರನ್ನಾದ್ರೂ ಅಪ್ರೋಚ್ ಮಾಡಬೇಕು? ಖಂಡಿತ ಇದೆ ಮೇಡಮ್, ಖಂಡಿತ. ಲೈಕ್ ನಾವ್ ಬಿಫೋರ್ ರಿಲೀಸ್ ಇದ್ ಮಾತಾಡೋದು ತಪ್ಪಾಗುತ್ತೆ. ರಿಲೀಸ್ ಆದ್ಮೇಲೆ ವಿ ವಾಂಟ್ ಟು ಶೋ ಇಟ್ ಟು ರಿಷಬ್ ಸರ್ಗಾಗ್ಲಿ ಅಥವಾ ರಕ್ಷಿತ್ ಶೆಟ್ಟಿ ಸರ್ಗಾಗ್ಲಿ ತೋರ್ಸ್ಬೇಕು ಅನ್ನೋ ಆಸೆ ತುಂಬಾ ಇದೆ. ಯಾಕಂದ್ರೆ ಇಲ್ಲಿ ತೋರ್ಸಿರೋ ಕಲ್ಚರ್ಗೆ ಅವ್ರು ರೂಟೆಡ್ ಆಗಿದ್ದಾರೆ. ಅಂಡ್ ಇವನ್ ಉಪ್ಪಿ ಸರ್ ಆಲ್ಸೋ ನಿನ್ನೆ ಇಂಟರ್ವ್ಯೂ ನಾವು ನೋಡಿದ್ವಿ UI ಅಲ್ಲಿ. ಹಿ ವಾಸ್ ಆಲ್ಸೋ ಸೇಯಿಂಗ್ ವೆರಿ ಗುಡ್ ಅಬೌಟ್ ಅವರ್ ಡೆಮಿಗಾಡ್ಸ್. ಸೊ ಎಲ್ರಿಗೂ ನಂಬಿಕೆ ಇದೆ. ಸೊ ನಾವಿಲ್ಲಿ ಯಾವ್ದೇ ರೀತಿ ಕಮರ್ಷಿಯಲ್ ಎಲಿಮೆಂಟ್ ಇಲ್ಲದೆ ಮಾತಾಡಿರೋದ್ರಿಂದ, ಕಲ್ಚರ್ ಬಗ್ಗೆ ನಾವು ಓನ್ಲಿ ಕಲ್ಚರ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಅವರ್ ಕಂಟೆಂಟ್. ನೈಸ್. ಇನ್ನೊಂದು ಫೈನಲ್ ಆಗಿ ನಾನು ಕೇಳಬೇಕಾಗಿರೋದು, ಈ ಡಾಕ್ಯುಮೆಂಟ್ರಿನಲ್ಲಿ ಇವಾಗ ಗ್ರಾಫಿಕ್ಸ್ ಬಳಸಿರ್ಬೋದು, ನೀವು ಒಂದಷ್ಟು ಫಿಲ್ಮಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಏನು ಟೆಕ್ನಿಕ್ ಆಸ್ಪೆಕ್ಟ್ಸ್ಗಳಿರುತ್ತೆ. ನೀವು ಬಳಸಿರುವ ಕ್ಯಾಮ್ರಾ ಇರ್ಬೋದು, ನೀವು ಯೂಸ್ ಮಾಡಿರೋ ವಾಯ್ಸ್ ಇರ್ಬೋದು, ನೀವು ಯೂಸ್ ಮಾಡಿರೋ ಗ್ರಾಫಿಕ್ಸ್ ಇರ್ಬೋದು, ಅದನ್ನು ತಿಳಿಸಿದ ವೇ ಇರ್ಬೋದು, ಇದೆಲ್ಲದರ ಬಗ್ಗೆ ಓವರ್ ಆಗಿ ಏನು ಹೇಳ್ತೀರಿ? ಮ್ಯಾಮ್, ನಾವು ಇನಿಷಿಯಲಿ ಇದನ್ನ ಶೂಟ್ ಮಾಡ್ಬೇಕಾದ್ರೆ ವಿ ವೆಂಟ್ ವಿತ್ GH5 ಅಂಡ್ iPhone 14 Pro Max ವಿತ್ ಅನಮಾರ್ಫಿಕ್ ಲೆನ್ಸ್.
ಸೊ ಒಂದು ಅಂದ್ರೆ ಟ್ರಾವೆಲ್ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಜರ್ನಿ. ಲೈಕ್ ಈಗ ಒಬ್ರು ಬ್ಯಾಂಗ್ಳೂರಿಂದ ಒಬ್ಬ ಫಿಲಮ್ ಮೇಕರು ಮಂಗ್ಳೂರ್ಗೆ ಅವ್ರ ಊರ್ಗ್ ಹೊರಟಿ ಅಲ್ಲಿಂದ ಹೇಗಿರುತ್ತೆ ಆ ವಾತಾವರಣ ಹೇಗಿರುತ್ತೆ. ಸುಮಾರು ಜನ ಬ್ಲಾಗ್ ಎಲ್ಲ ಮಾಡಿದ್ದಾರೆ, ಅದ್ ನಾವ್ ಹೇಳ್ದೇ ಇದ್ರೆ ತಪ್ಪಾಗುತ್ತೆ. ಬ್ಲಾಗ್ಸ್ ಮಾಡಿದ್ದಾರೆ, ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿ. ನೋ ಒನ್ ಹ್ಯಾಸ್ ಅಟೆಂಪ್ಟೆಡ್ ಎ ಡಾಕ್ಯುಮೆಂಟರಿ ಫಿಲಮ್, ಒಂದು ಫೀಚರ್ ಲೆಂತ್. ಇದು ನಮ್ದೇ ಫಸ್ಟ್ ಅಂತ ಅನ್ಕೊಂಡಿದೀವಿ. ಆಮೇಲೆ ಸೆನ್ಸರ್ ಮಾಡಿರೋ ರಿಪೋರ್ಟರ್ಸ್ ಕೂಡ ಅದೇ ಹೇಳೋದು. ಸೊ ಇದ್ ಮಾಡಿದಾಗ ನಮ್ಗೆ ಅಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಒಂದು ಡಾಕ್ಯುಮೆಂಟರಿ ಫಿಲಮ್ ಅಂತ ನಾವು ಮಾಡ್ಬೇಕಾರೆ ಯು ವಿಲ್ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಸೇ. ಒಂದು ಟ್ರಾವೆಲ್ ಹೇಳ್ಬೋದು, ಆ ಟ್ರಾವೆಲ್ ಆದ್ಮೇಲೆ ಅಲ್ಲಿ ಹೇಗಿರುತ್ತೆ, ಆ ರಿಯಲ್ ಎನ್ವಿರಾನ್ಮೆಂಟ್, ಒಂದು ಪ್ರಿಪರೇಷನ್ ಹೇಗಿರುತ್ತೆ, ಅಥವಾ ಒಂದ್ ಸಿಟಿ ಹೇಗಿದೆ ನಿಮ್ಗೆ, ತುಳುನಾಡಿನ ಸಿಟಿ ಅಂದ್ರೆ ಔಟ್ಸೈಡರ್ಸ್ಗೆ, ನಾಟ್ ಫಾರ್ ದ ಕರ್ನಾಟಕ ಪೀಪಲ್. ಸೊ ಅದ್ರ ಬಗ್ಗೆ ಹೇಳ್ದಾಗ ನನಗೆಲ್ಲೋ ಒಂದ್ ಕಡೆ ಮೇಕಿಂಗ್ ಪ್ರಾಸೆಸ್ ಅಲ್ಲಿ ಏನ್ ಅನ್ಸ್ತು ಅಂದ್ರೆ, ನಿಮ್ಗೆ ಎಷ್ಟು ಕ್ಯಾಮ್ರಾ ಇದ್ರು ಸಾಳಲ್ಲ. ಡಾಕ್ಯುಮೆಂಟರಿ ಫಿಲಮ್ ಮಾಡ್ಬೇಕಾದ್ರೆ ನಿಮ್ಗೊಂದ್ 5-6 ಕ್ಯಾಮ್ರಾ ಇದ್ರು ಸಾಳಲ್ಲ. ಎಷ್ಟು ಡೀಟೇಲ್ಸ್ ಕೊಡ್ತೀರಾ ಅಷ್ಟು ಕೊಡ್ತಾರೆ. ಯಾಕಂದ್ರೆ ಇಲ್ಲೊಂದ್ ಈವೆಂಟ್ ನಡೀತಾರೆ, ಅಲ್ಲೇನೋ ಒಂದ್ ನಡೀತಾ ಇರತ್ತೆ, ಅಲ್ಲೊಂದ್ ಈವೆಂಟ್ ನಡೀತಾ ಇರತ್ತೆ. ಸೊ ಈ ಡಾಕ್ಯುಮೆಂಟರಿ ಏನಕ್ಕೆ ನೋಡ್ಬೇಕು ಅಂತಂದ್ರೆ ಮೇಡಮ್, ಮೇನ್ಲಿ ಒಂದು ಕಲ್ಚರ್ನ ನಾವು ಕ್ಲೀನ್ ಆಗಿ ರೆಪ್ರೆಸೆಂಟ್ ಮಾಡಿದೀವಿ. ಅಂದ್ರೆ ಒಂದು ಚೂರು ಈ ಕಡೆ ಆ ಕಡೆ ಹೇಳೋದು, ಅಥವಾ ಇವ್ರಿಗೆ ಸಪೋರ್ಟ್ ಮಾಡೋ ತರ ಹೇಳೋದು, ಇವ್ರಿಗೆ ಸಪೋರ್ಟ್ ಮಾಡೋ ತರ ಹೇಳೋದು ಎಲ್ಲೂ ಇಲ್ಲ. ಒಂದು ಕಲ್ಚರು ಹಾಗೂ ಅದನ್ನ ರಿಯಲ್ ಆಗಿ ಹೇಗೆ ಫ್ಯಾಕ್ಟ್ ಮುಖಾಂತರ ಪ್ರೆಸೆಂಟ್ ಮಾಡ್ತಾ ಇದೀವಿ. ಅಂದ್ರೆ ಈಗ ಸಿನಿಮ್ಯಾಟಿಕ್ ಆದ್ರೆ ಒಂದು ಕಟ್ಸ್ ಇರುತ್ತೆ ನಿಮ್ಗೆ, ಅಲ್ಲಿ ಕಟ್ ಮಾಡಿ ಸಾಕು ಅಂತ. ಈ ಡಾಕ್ಯುಮೆಂಟ್ರಿ ನಾವು ಆ ತರ ಕಟ್ ಮಾಡಕ್ ಹೋಗಿಲ್ಲ. ಅಂದ್ರೆ ಅದು ಒಂದು 10 ನಿಮಿಷ ಬರುತ್ತೆ, ಬರ್ಲಿ ಬಿಡು, ಅದಾದ್ಮೇಲೆ ನಾವು ನರೇಷನ್ ಮಾಡೋಣ. ಸೊ ಆ ರೀತಿ ರಿಯಲಿಸಮ್ ಡಾಕ್ಯುಮೆಂಟ್ರಿ ಅಂದ್ರೆ ಥರ್ಡ್ ಮ್ಯಾನ್ ಪರ್ಸ್ಪೆಕ್ಟಿವ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ, ಅಂದ್ರೆ ನಾನು ಮಂಗ್ಳೂರ್ಗೆ ಹೋದ್ರೆ ಅಥವಾ ಒಂದು ಆಡಿಯನ್ಸ್ ಮಂಗ್ಳೂರ್ಗೆ ಹೋದ್ರೆ ಅವ್ರ ಕಣ್ಣಲ್ಲಿ ಅವ್ರ ಏನ್ ದೃಷ್ಟಿಕೋನಲ್ಲಿ ನೋಡಕ್ ಸಾಧ್ಯನೋ ಅದನ್ನ ಕಟ್ಕೊಡಕ್ಕೆ ಪ್ರಯತ್ನ ಪಟ್ಟಿದೀವಿ ಒಂದ್ ಸೈಡು. ಆಮೇಲೆ ಕಾಂತಾರ ನೋಡಿದಾಗ ಪಂಜುರ್ಲಿ ದೈವ ಅಥವಾ ಒಂದು ದೈವದ ಬಗ್ಗೆ ಅಥವಾ ಕೊರಗಜ್ಜನ್ ದೈವದ ಬಗ್ಗೆ ಈಗ ಒಂದು ಇನ್ಸ್ಟಾಗ್ರಾಮ್ ಅದು ಇದು ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಅಲ್ಲಿ ನೋಡಿರ್ತೀರ. ಬಟ್ ದೈವ ಆರಾಧನೆ ಅಂದ್ರೆ ಮೂಲವಾಗಿ ಏನು ಅನ್ನೋದನ್ನ ಕೋಲ ಅಂತ ಒಂದು ಡಾಕ್ಯುಮೆಂಟರಿ ಫಿಲಮ್ ನೋಡಿದ್ರೆ ಖಂಡಿತವಾಗ್ಲೂ ಒಂದು ಲೆವೆಲ್ಗೆ ಅವ್ರಿಗೆ ನಾಲೆಜ್ ಫೀಡ್ ಆಗುತ್ತೆ. ಒಂದು ಓಕೆ, ಸೊ ಓವರ್ ಆಲ್ ಕೋಲ ಅನ್ನುವ ಒಂದು ಡಾಕ್ಯುಮೆಂಟರಿ ಮೂಲಕ ಆಚರಣೆಯ ಆರಂಭದಿಂದ ಅಂತ್ಯದವರೆಗೆ ಯಾವ ರೀತಿ ಆಚರಿಸ್ತಾರೆ, ಅಲ್ಲಿ ನಡೆಸುವ ಪದ್ಧತಿ ಏನು, ಕಟ್ಟುಪಾಡುಗಳೇನು, ಹೋಗುವವರು, ಆಚರಿಸುವವರು, ಆಚರಿಸಿಕೊಳ್ಳುವವರು ಏನೆಲ್ಲ ಮಾಡ್ತಾರೆ ಅನ್ನೋ ಒಂದು ಡೀಟೇಲ್ ಡಾಕ್ಯುಮೆಂಟ್ ಇಸ್ ಕೋಲ. ಎಸ್ ಮ್ಯಾಮ್. ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ದೈವ, ನಂಬಿಕೆಯನ್ನ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು, ಅದ್ರ ಬಗ್ಗೆ ನಾಲೆಜ್ ಕೊಡಬೇಕು. ಅಂಡ್ ನಾನು ಈಗಾಗಲೇ ಹೇಳಿದಾಗೆ ಆಚರಣೆಯ ಆರಂಭದಿಂದ ಅಂತ್ಯದವರೆಗೆ ದೈವ ನರ್ತಕರಿರ್ಬೋದು, ದೈವ ಆರಾಧನೆ ಮಾಡಿಸುವವರು ಇರ್ಬೋದು, ನರ್ತನೆಯನ್ನ ಮಾಡಿಸುವವರು ಇರ್ಬೋದು, ಯಾವ ರೀತಿಯ ಪದ್ಧತಿ, ಯಾವ ರೀತಿಯ ಕಟ್ಟುಪಾಡುಗಳು, ಅಲ್ಲಿ ಹೋಗ್ಬೇಕಾದಾಗ ಪಾಲಿಸಬೇಕಾದಂತ ನಿಯಮಗಳೇನು, ಮತ್ತು ಅದು ಯಾವ ಪೀರಿಯಡ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಡೆಯುತ್ತೆ, ಯಾವ ಟೈಮ್ ಅಲ್ಲಿ ನಡೆಯುತ್ತೆ ಅನ್ನೋದ್ರ ಒಂದು ಡೀಟೇಲ್ ಡಾಕ್ಯುಮೆಂಟ್ ಇಸ್ ಕೋಲ. ಸೊ ಕೋಲ ಡಾಕ್ಯು ಡ್ರಾಮಾವನ್ನ ನಿರ್ದೇಶಿಸಿ ನಿರ್ಮಾಣ ಕೂಡ ನೀವೇ ಮಾಡಿದ್ದೀರ. ಈ ದೀಪಕ್ ಹೆಗ್ಡೆ ಅವರ ಈ ಒಂದು ಕೋಲ ಡ್ರಾಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಅವರು ಪ್ರೆಸೆಂಟ್ ಮಾಡ್ತಾರೆ. ಸೊ ಲೆಟ್ಸ್ ಟಾಕ್ ನಲ್ಲಿ ಆದಷ್ಟು ಅದರ ಬಗ್ಗೆ ನಾವು ತಿಳಿಸಿಕೊಡೋ ಪ್ರಯತ್ನ ಮಾಡ್ತಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಇವರು ಬರೀ ಡಾಕ್ಯು ಡ್ರಾಮಾ ಅಲ್ಲ, ಇವರ ಹಿಂದಿನ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಶಾರ್ಟ್ ಫಿಲ್ಮ್ ಗಳನ್ನ ಮಾಡಿದ್ದಾರೆ, ಒಬ್ಬ ನಟನಾಗಿ ಗುರುತಿಸಿಕೊಂಡಿದ್ದಾರೆ, ಅಸೋಸಿಯೇಟ್ ಡೈರೆಕ್ಟರ್ ಆಗಿನೂ ಅವರು ಏನು ಕೆಲಸಗಳನ್ನ ಮಾಡಿದ್ದಾರೆ. ಸೊ ಅವರ ಒಂದು ಮೊದಲ ಪ್ರಯತ್ನ ಒಂದು ಫೀಚರ್ ಲೆಂತ್ ಅಲ್ಲಿ ಡಾಕ್ಯು ಡ್ರಾಮಾವನ್ನ ಜನರಿಗೆ ತಿಳಿಸುವುದು. ಸೊ ಇದಕ್ಕೊಂದು ರೈಟ್ ಪ್ಲಾಟ್ಫಾರ್ಮ್ ಕೂಡ ಬೇಕು ಅನ್ನೋದು ಅವರ ಉದ್ದೇಶ. ಅವರು ಮಾಡಿದ ಕೆಲಸವನ್ನ, ನಮ್ಮ ಸಂಸ್ಕೃತಿಯನ್ನ ಕರ್ನಾಟಕದಾದ್ಯಂತಲ್ಲದೆ ದೇಶಾದ್ಯಂತ ಜನರಿಗೆ ತಿಳಿಸುವ ಒಂದು ಪ್ರಯತ್ನ. ಈ ಪ್ರಯತ್ನಕ್ಕೆ ಅವರಿಗೆ ಸೂಪರ್ ಸಕ್ಸಸ್ ಆಗಲಿ, ಇದರಿಂದ ಅವರಿಗೆ ಹೊಸ ಕರಿಯರ್ ಕೂಡ ಸಿಗಲಿ ಅಂತ ಆಶಿಸುತ್ತಾ ಈ ಲೆಟ್ಸ್ ಟಾಕ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ದೀಪಕ್ ಹೆಗ್ಡೆ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಆಲ್ ಆಫ್ ಯು, take care, goodbye.